ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕಣಕಣದಲ್ಲೂ ಕರ್ನಾಟಕ. ಈ ಡೈಲಾಗ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಡೈಲಾಗ್ ಅಲ್ಲ, ಆ್ಯಕ್ಚುಲಿ ನನ್ನ ಜೀವನದಲ್ಲಿ ನಾನು ಹೇಳ್ತೀನಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಅನ್ಯಾಯ ಆದರೂ ಕೂಡ ಧ್ವನಿ ಮಾಡ್ತೀನಿ. ಪಾಸಿಬಲಿ ಈ ಡೈಲಾಗು ನನ್ನ ಕೆಲಸಕ್ಕೆ ಸೆಟ್ ಆಗುತ್ತೆ ಅಂತ. ಗುಡ್ ಮಾರ್ನಿಂಗ್ ಕರ್ನಾಟಕ, ಕಣಕಣದಲ್ಲೂ ಕರ್ನಾಟಕ. ಕರ್ನಾಟಕಕ್ಕೆ ನಮಸ್ಕಾರ. ನೇಪಾಳಲ್ಲಿ ನಡೀತಾ ಇರುವಂಥ ಈ ಒಂದು ಹೋರಾಟ ಏನಿದೆ, ಅದು ಯಾವ ಹಿಂದೂ ಸರ್ಕಾರನ ರಚನೆ ಮಾಡೋಕ್ಕಲ್ಲ ಅಥವಾ ಯಾವ ಮುಸ್ಲಿಂ ಸರ್ಕಾರ ರಚನೆ ಮಾಡೋಕ್ಕಲ್ಲ. ಅವ್ರದ್ದೇ ಆದಂಥ ಭ್ರಷ್ಟಾಚಾರ ಅಲ್ಲಿ ನೇಪಾಳಲ್ಲಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ಇದೆ ಅಂತಂತಂದರೆ, ಜನ ನಾಟ್ ಓನ್ಲಿ ಫೇಸ್ಬುಕ್ ಬಟ್ ಅವ್ರು ಅದನ್ನು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದಾಗ ಹತ್ಕೊಂಡಂಥ ಕಿಡಿ ಇದೆಯಲ್ಲ, ಒಬ್ಬ ಮಾಜಿ ಪ್ರಧಾನಿ ಹೆಂಡತಿಯನ್ನು ಭಸ್ಮ ಮಾಡ್ತಾರೆ, ಮಿನಿಸ್ಟ್ರಿಗಳನ್ನು ಇಟ್ಟಾಡಿಸ್ಕೊಂಡು ಹೊಡಿತಾರೆ, ಒಬ್ಬ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅವ್ರ ಮಕ್ಕಳನ್ನ ಇಟ್ಟಾಡಿಸ್ಕೊಂಡು ಹೊಡಿತಾರೆ, ಅವ್ರ ಮನೆಗಳಿಗೆ ಬೆಂಕಿ ಇಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಡ್ತಾರೆ, ಇವ್ರುಗಳ ಮಿನಿಸ್ಟ್ರಿಗಳನ್ನ ಇಟ್ಟಾಡಿಸಿ ಕೊಲ್ತಾರೆ. ವಾಟ್ ಈಸ್ ದ ರೀಸನ್? ನೇಪಾಳದಲ್ಲಿ ತುಂಬಿ ತುಳುಕ್ತಾ ಇರುವಂಥ ಭ್ರಷ್ಟಾಚಾರ ಕಳೆದ ಮೋದಿ ಸರ್ಕಾರದ ಅವಧಿನಲ್ಲಿ ಅತಿ ಹೆಚ್ಚಿನ, ಭಾರತದಲ್ಲಿ ಮೋದಿ ಸರ್ಕಾರ ಇದೆ ಅಂತಂದ್ರೆ ನೇಪಾಳದಲ್ಲಿ ಆ ಅವಧಿನಲ್ಲಿ ನಡೀತಿರುವಂಥ ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಸಾವಿರಾರು ಕೋಟಿ ಲೂಟಿ ಮಾಡಿರೋದು ಜನಗಳ ಹಣಗಳನ್ನು. ಅಲ್ಲಿರೋ ರಾಜಕಾರಣಿಗಳು, ಪ್ರೈಮ್ ಮಿನಿಸ್ಟರ್ಗಳು, ಮಿನಿಸ್ಟರ್ಗಳು, ಅಧಿಕಾರಿಗಳು ಅವರ ಮಕ್ಕಳಿಗೆ ಒಳ್ಳೊಳ್ಳೆ ಸೌಕರ್ಯ ಕೊಟ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಸೆಟಪ್ ಮಾಡಿ ಕೊಟ್ಟಿರುವಂಥ ಕಾರಣನೇ ಇವತ್ತು ನಡೆಯುತ್ತಿರುವ ಈ ಭ್ರಷ್ಟಾಚಾರ. ಜನ್ ಝಿ ಅನ್ನೋ ಒಂದು ಮುಖ್ಯ ವಾಹಿನಿಯ ಒಂದು ಹೆಸರಿಟ್ಕೊಂಡು ಅಲ್ಲಿನ ಯುವಕರು ಮತ್ತೆ ಅಲ್ಲಿನ ಯುವ ಜನತೆ, ಅಲ್ಲಿನ ನಾಗರಿಕರು ಒಂದು ನೇಪಾಳದ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ತೊಳೆಯುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. कंग्रेचुलेशन द यूथ्स ऑफ नेपाल. नेपाल के यूथ के लिए हमारा तरफ से हार्दिक शुभकामनाएं कि आप स्वच्छता काम करने के लिए जो काम कर रहे हैं ना, ये भारत में होना चाहिए था. जिस भ्रष्टाचार का कूप भारत में खड़ा है ना, यही भी स्वच्छता करने का कार्यक्रम होना चाहिए. कभी भी होगा वो अलग बात है. जो अभी नेपाल में चल रहे हैं ना, हम ये स्वच्छता के भ्रष्टाचार का स्वच्छता काम आप जो लोग युवा जनता कर रहे हैं ना, इसका संपूर्ण बेंबल हमारा जैसे नौजवान, हमारा जैसे योजना करने वाले आपके साथ में हैं. आप नया सरकार रचना करो एंड डोंट इंटरफियर. कोई भी दूसरा कंट्री को इंक्लूडिंग इंडिया, डोंट इंटरफियर इन योर इंटरनल मैटर्स. ओके, आपको रिक्वायरमेंट भी नहीं है. आपका ताकत बहुत है. ओके, एंड वी नो इधर का तुम लोग जाके ना रशिया में, यूक्रेन में फाइटिंग कर रहे हो, उधर का करप्शन के लिए, आपका जिंदगी बिताने के लिए. बट इधर का नेपाल का नेता ने अपना जिंदगी तो कहीं और बढ़ा दिया. अच्छा किया, उसको मार के भगा दिया, जला दिया. यस, दैट्स एन आक्रोश है. नो, even if we don't welcome it, but the modernization or a change against corruption should happen. The Nepal step, the youth step, against the corrupt government in Nepal, we welcome it. Being an Indian, I welcome it that transformation is required. Non-corrupt people should sit in the power. ನಾನು ನೇಪಾಳ ಜನತೆಗೆ ಹೇಳುವಂಥ ವಿಚಾರ ಇದು. ಯಾಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ, ಹಾಗಾಗಿ ಇಂಗ್ಲಿಷ್ ಹಿಂದಿನಲ್ಲಿ ಹೇಳಿದ್ದೀನಿ. ಈ ಒಂದು ನೇಪಾಳದಲ್ಲಿ ನಡೀತಾ ಇದೆ ಭ್ರಷ್ಟಾಚಾರದ ಕೂಪ, ಅಲ್ಲಿ ಅವರು ಹಣ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಹಣ ಮಾಡಿಕೊಂಡು, ಈಗ ನೋಡಿ ಯಡಿಯೂರಪ್ಪನ ಮಗ ಡಿನೋಟಿಫೈ ಮಾಡ್ಕೊಂಡು ಖಾಸಗಿ ಮಾಡ್ಕೊಂಡ್ರೆ, ಈಗ ನೋಡಿ ಯಲಹಂಕದಲ್ಲಿ ಡಿನೋಟಿಫೈ ಮಾಡ್ಕೊಟ್ಟವನೆ. ಅವನ ಮಗ ವಿಜಿ ಹೋಗಿ ಧರ್ಮಸ್ಥಳದಲ್ಲಿ SIT ತನಿಖೆಗೆ ಅಡಚಣೆ ಪಡಿಸ್ತಾನೆ. ಈಗ ಫಾರ್ ದಟ್ ಮ್ಯಾಟರ್ ಈಶ್ವರಪ್ಪನ ಮಕ್ಕಳು, ಮತ್ತೆ ಫಾರ್ ದಟ್ ಮ್ಯಾಟರ್ ಎವ್ರಿಬಡಿ ಈಸ್ ಬಿಹೈಂಡ್ ದಟ್. ಡಿ ಕೆ ಶಿವಕುಮಾರ್ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ ಅವಳು, ಈಶ್ವರ್ ಖಂಡ್ರೆ ಮಗ, ಕುಮಾರಸ್ವಾಮಿ ಇಡೀ ಕುಟುಂಬ, ಮತ್ತೆ ಇದು ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ. This is the politics has become a family thing. And even if you go to ನಾವು ಕೇಂದ್ರ ಸರ್ಕಾರದ ವಿಚಾರವಾಗಿ ನೋಡೋದಾದ್ರೆ ಅಂದ್ರೆ, ಅಮಿತ್ ಶಾ ಹೋಮ್ ಮಿನಿಸ್ಟರ್, ಅವ್ರ ಮಗ ಭಾರತದ BCCIಗೆ ಮುಖ್ಯಸ್ಥನ ಕೂತಿದ್ದಾನೆ. ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆತನಿಗೆ ಇಂಗ್ಲಿಷ್ ಸಹ ಬರಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಐ ಹ್ಯಾವ್ ನಾಟ್ ಸೀನ್ ಹಿಮ್ ಸ್ಪೀಕಿಂಗ್ ಇವನ್ ಎ ಗುಡ್ ಇಂಗ್ಲಿಷ್. ಐ ಡೋಂಟ್ ಇವನ್ ನೋ ಆತನಿಗೆ ಬ್ಯಾಟ್ ಹಿಡಿಯಕ್ಕೆ ಬರುತ್ತೆ ಅಂತ. ಆದರೆ ಭಾರತದ ಅತ್ಯುನ್ನತ ಹಣ ಹೊಂದಿರುವಂಥ BCCIಗೆ ಮುಖ್ಯಸ್ಥನಾಗಿರ್ತಾನೆ. ಸ್ಮೃತಿ ಇರಾನಿ
ತನ್ನ ಮಕ್ಕಳಿಗೋಸ್ಕರ ಗೋವಾದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ತೆರೆದಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ವಿಚಾರ ಆಗಿರ್ಬೋದು, ಇಂದಿನ ಅರುಣ್ ಜೇಟ್ಲಿ ಅವ್ರ ಮಗನ ವಿಚಾರ ಆಗಿರ್ಬೋದು, ದೇಶದ ಸುರಕ್ಷತಾ ಮುಖ್ಯಸ್ಥನಾಗಿರುವ ಮಗ ಎಸ್ ಟೇಕನ್ ಸಿಟಿಸನ್ಶಿಪ್ ಇನ್ ಅಮೆರಿಕಾ ಅಂತ ಸುದ್ದಿ ಬರ್ತಾ ಇದೆ. ಈ ಮಟ್ಟಕ್ಕೆ ತಮ್ಮ ಆಮೇಲೆ ನಿತಿನ್ ಗಡ್ಕರಿ ಎಥನಾಲ್ ಬಿಸ್ನೆಸ್ ಇವ್ರದ್ದು ಯಾವುದೋ ಅವ್ರ ಮಗನ ಎಥನಾಲ್ ಬಿಸ್ನೆಸ್ ಕೂಡ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸಲು ಹೊರಟಂತ ನಿತಿನ್ ಗಡ್ಕರಿ. ಆಮೇಲೆ ರಾಜನಾಥ್ ಸಿಂಗ್, ಅದಿಟ್ಬಿಟ್ಟು ನೆಟ್ಟಲ್ ಹಾಕ್ಬಿಡಿ, ರಾಜನಾಥ್ ಸಿಂಗ್ ಮಗ ಬಿಸ್ನೆಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅದೇ ನಾವು ನೀವು ಮಾಡಿದ್ರೆ ಇಡಿ ರೇಡ್ ಆಗುತ್ತೆ, CBI ರೇಡ್ ಆಗುತ್ತೆ, ಅಲ್ಲಿ CBI ರೇಡ್ ಆಗುತ್ತೆ. ಅದೇ ಇವರ ಮಕ್ಕಳಿಗೋಸ್ಕರ ಕಾನೂನನ್ನೇ ಬದಲಾವಣೆ ಮಾಡ್ತಾರೆ. ಯಾವ ನೇಪಾಳದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಇಷ್ಟೊಂದು ಮಟ್ಟದ ದೊಡ್ಡದ ಸುಪ್ರೀಂ ಕೋರ್ಟ್ ಬೆಂಕಿ ಇಟ್ಬಿಟ್ಟು ಭಸ್ಮ ಮಾಡಿಬಿಟ್ರು ನಿಜವಾಗ್ಲೂ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಭಾರತದಲ್ಲಿ ಇದು ಹಾಗೆ ಆಗುತ್ತೆ, ಇಂದಲ್ಲ ನಾಳೆ ಹಾಗೆ ಆಗುತ್ತೆ, ಆಗಲೇಬೇಕು. ಯಾಕೆ ಅಂತಂದ್ರೆ ಇವರು ಲೂಟಿ ಮಾಡಿ ಕರ್ನಾಟಕದಲ್ಲಿ ನೀವು ಬಿಲೀವ್ ಇಟ್ ಆರ್ ನಾಟ್ 100-120 ಕುಟುಂಬಗಳು ಇನ್ನೊಂದು 100 ಜನರೇಷನ್ ಆಗಷ್ಟು ಲೂಟಿ ಮಾಡಿ ಕೂತಿದೆ. ವಿ ಹ್ಯಾವ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅಬೌಟ್ MLA MP ಗಳು ಕೋಟ್ಯಾಧೀಶರು. ಇದು ನೋಡ್ಕೊಲ್ಲ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಒಂದು ರಿಪೋರ್ಟ್ ಮಾಡಿದೆ, ಅದ್ರಲ್ಲಿ ನೋಡಿದ್ರೆ 93% ಗೆದ್ದಿರುವಂತ ಕರ್ನಾಟಕದ MLA ಸಾವಿರಾರು ಕೋಟಿ ಓನರ್ಗಳು ಅಧಿಕೃತವಾಗಿ ಘೋಷಣೆ ಮಾಡಿರೋದು. ಇವಾಗ ಅವನ ಯಲಹಂಕ MLA ತಗೊಳ್ಳಿ, 2008ರಲ್ಲಿ 6 ಕೋಟಿ ಇದ್ದಿದ್ದು 60 ಕೋಟಿ ಅದು. ಇವ್ರು ಮಾಡೋ ಬಿಸ್ನೆಸ್ ಯಾವ್ದಿದು? MLAಗಳಾಗಿ MP ಗಳಾಗಿ ನಮ್ಮ ಟ್ಯಾಕ್ಸ್ನೆಲ್ಲ 4 ಲಕ್ಷ ಕೋಟಿನ ನುಂಗಿ ನಿಕ್ಕಾಡಿ ಅವರವರು ನುಂಗಿ ನೀರು ಕುಡಿಯೋದೇ ಇವ್ರ ಕೆಲಸ ಆಗಿದೆ. ಹಂಗಾಗಿ ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ಕರ್ನಾಟಕದಿಂದನೇ ಆಗಿರಲಿ ಭಾರತದಿಂದ ಆಗಲಿ ಒಡೆದು ಓಡಿಸುವ ದಿನ ದೂರವಿಲ್ಲ. ದ ಪೀಪಲ್ ವಿಲ್ ರಿವೋಲ್ಟ್ ಅಗೇನ್ಸ್ಟ್ ಯು ಅಂಡ್ ಇಟ್ ಶುಡ್ ಹ್ಯಾಪನ್. ಈ ಹುಡುಗಲ್ಲ ಸಾಂಪ್ರದಾಯಿಕವಾದಂತ ವಂಶಪಾರಂಪರವಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗಳು DK ಶಿವಕುಮಾರ್ ಅವ್ರ ತಮ್ಮ, ಸಿದ್ದರಾಮಯ್ಯ ಅವ್ರ ಮಗ, ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ, ಚಾಮರಾಜನಗರದಲ್ಲಿ ಮಾದೇವ ಪ್ರಸಾದ ಅವ್ರ ಮಗ, ಈ ಕಡೆ ಕೋಲಾರದಲ್ಲಿ ಮುನಿಯಪ್ಪನ ಮಕ್ಕಳು, ಈ ಕಡೆ ಯಡಿಯೂರಪ್ಪನ ಮಕ್ಕಳು, ಕುಮಾರಸ್ವಾಮಿ ಮಕ್ಕಳು, ಈ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮಕ್ಕಳು, ಜಾರಕಿಹೊಳಿ ಫ್ಯಾಮಿಲಿ. ಬಳ್ಳಾರಿಗೋದ್ರೆ ಆ ಬಳ್ಳಾರಿ ಕಳ್ಳ ಬದರ್ಸ್ ಆ್ಯಂಡ್ ಫ್ಯಾಮಿಲಿ. ಈ ಕಡೆ ಈಶ್ವರ್ ಖಂಡ್ರೆ ಮಗ. ಇಲ್ಲಿ ನಮಗೆ ದಾವಣಗೆರೆಗೆ ಬಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವ್ರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ, ಅವ್ರ ಆಪೋಸಿಟ್ ಒಂದು ಟ್ಯಾಮು. ಅವ್ರು ಯಾರು ಬಿಟ್ಕೊಡೋದೇ ಇಲ್ಲ. ಈಗ ನೋಡಿ, ರಾಜಕೀಯ ಅನ್ನೋದು ನಾವು ಹೆಂಗೆ ಅಂತಂದ್ರೆ ಇವ್ರಿಗೋಸ್ಕರ ದುಡಿಯೋದು, ಟ್ಯಾಕ್ಸ್ ಕಟ್ಟೋದು 60% ಆಮೇಲೆ ಇವ್ರುಗಳು ನಾವು ಕಟ್ಟಿರೋಂಥ ಟ್ಯಾಕ್ಸ್ ಅನ್ನು ಇಬ್ರು ಕೂಡ ಮಜಾ ಮಾಡೋದು, ಸಾಲಗಳು ಮಾಡಿಕ್ತಾರೆ. ಫರ್ಗಡೆ ಬೋಟ್ ನಾವು ಕಟ್ಟೋ ಟ್ಯಾಕ್ಸ್ ಇವರು ಪ್ರಾಮಾಣಿಕವಾಗಿ ನೋಡೋದು ಬೇರೆ ವಿಚಾರ. ಕೇಂದ್ರ ಸರ್ಕಾರ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ. ಈಗ ರಾಜ್ಯ ಸರ್ಕಾರ ಬೊಮ್ಮಾಯಿ ಬಂದಾದ ಮೇಲೆ ಅಂತೂ ಕಾಂಗ್ರೆಸ್ ಅವರು ಕೂಡ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ ಮೆತ್ತಗಿದೆ, ಹೆಂಗೋ ಮೇಲ್ ಮಾಡ್ತೀನಿ ಏನ್ ಕೊಡ್ತೀಯ ಗೌಡ ಅಂದಂಗೆ ಇವ್ರುಗಳು ಕೂಡ ಭ್ರಷ್ಟಾಚಾರದ ಕೂಪದಲ್ಲಿ ಬೆಂಗಳೂರನ್ನ ಹಾಳು ಮಾಡಿದ್ದಾಯ್ತು. ಈಗ ಗ್ರೇಟರ್ ಬೆಂಗಳೂರನ್ನು ಮಾಡ್ಕೊಂಡು DK ಶಿವಕುಮಾರ್ ಬೆಂಗಳೂರಿನ ಕಸ ಎತ್ತಕ್ಕೆ ಯೋಗ್ಯತೆ ಅಲ್ಲ, ರೀಸೈಕಲ್ ಮಾಡೋ ಯೋಗ್ಯತೆ ಅಲ್ಲ. ಬೆಂಗಳೂರಿನ ಜನರಿಗೆ ಕಾವೇರಿ ನೀರನ್ನು ತಗೊಳ್ಳೋದು, ಅದನ್ನ ಬಿಲ್ಡರ್ಗಳಿಗೆ ಮಾರೋದು, ಕುಡಿಯೋ ನೀರಿಗೆ ಹಾಹಾಕಾರ ಮಾಡೋದು, ಆ ಕೊಚ್ಚೆ ನೀರೆಲ್ಲ ತಗೊಂಡೋಗಿ ಕೆರೆಗಳು ಬಿಡೋದು, ಕೆರೆಗಳನ್ನೆಲ್ಲ ಮಾರ್ಕೊಂಡ್ ತಿಂದಾಕವ್ರೆ. 1250 ಕೆರೆ, 11,000 ಕೆರೆ ಕರ್ನಾಟಕದಲ್ಲಿ ಮಾಯ ಆಗಿದೆ. ಏನ್ರಿ ಲೂಟಿ ಇದು? ಜೆನ್ ಝೆಡ್ ಅನ್ನೋ ಒಂದು ಸಂಸ್ಥೆ ನೇಪಾಳವನ್ನ ಗುಡಿಸಿ ಸ್ವಚ್ಛ ಮಾಡುತ್ತಿದೆ. ಕರ್ನಾಟಕವನ್ನು ಕೂಡ ಭಾರತವನ್ನು ಕೂಡ ಸ್ವಚ್ಛ ಮಾಡುವಂತ ಅವಶ್ಯಕತೆ ಖಂಡಿತ ಇದೆ. ವಿ ಡೋಂಟ್ ಡಿನೈ ದಿಸ್ ಫ್ಯಾಕ್ಟ್. ಬಟ್ ನಮ್ಗೆ ಆ ನೇಪಾಳದಲ್ಲಿ ನಡ್ತಾ ಇರುವಂತ ನರಹಂತಕ ರೀತಿ ಇದೆಯಲ್ಲ, ನನಗೆ ಐ ಡೋಂಟ್ ಬಿಲೀವ್ ಇನ್ ವೈಲೆನ್ಸ್. ನನಗೆ ವೈಲೆನ್ಸ್ ಅಲ್ಲಿ ಇಷ್ಟ ಇಲ್ಲ. ಬಟ್ ಆದರೂ ಇವತ್ತಿನ ಕರ್ನಾಟಕದ ರಾಜಕಾರಣಿಗಳು, ರಾಷ್ಟ್ರದ ರಾಜಕಾರಣಿಗಳು, ಅಮಿತ್ ಶಾ ಮಗ BCCL ಮನೇಲಿ ಕೂತ್ಕೊಂಡಿದ್ದಾನೆ, ರಾಜನಾಥ್ ಸಿಂಗ್ ಅವ್ರ ಮಗ ಬಿಸ್ನೆಸ್ ಅಲ್ಲಿದ್ದಾನೆ, ದೇಶದ ಅತ್ಯುನ್ನತ ಸೆಕ್ಯೂರಿಟಿ ಏಜೆನ್ಸಿಯ ಚೀಫ್ ಮಗ ಅಮೆರಿಕದಲ್ಲಿ ಸಿಟಿಜನ್ಶಿಪ್ ತಗೊಂಡಿದ್ದಾನೆ, ನಿತಿನ್ ಗಡ್ಕರಿ ಮಗ ದೊಡ್ಡ ಎಥನಾಲ್ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಿದ್ದಾನೆ. ಇವರುಗಳೆಲ್ಲ ಸೇರ್ಕೊಂಡು 1-2-3 ಜನ ಗುಜರಾತಿಗಳ ಬಿಸ್ನೆಸ್ ಮ್ಯಾನ್ಗಳ ಕೈಗೆ ಇಡೀ ಭಾರತದ ಆಸ್ತಿಯನ್ನ ಕೊಟ್ಟುಬಿಟ್ಟಿದ್ದಾರೆ. ಭಾರತಕ್ಕೆ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ರೆ ಕರ್ನಾಟಕದಲ್ಲಿ 8 ಲಕ್ಷ ಕೋಟಿ ಸಾಲಗಳನ್ನ ನಾವು ಹೊರಬೇಕಾಗಿದೆ. ನಾವು ಟ್ಯಾಕ್ಸ್ ಕಟ್ಟೋದಲ್ದಿರ ನಮ್ಮ ಮುಖದಲ್ಲಿ ಕಳೆಗಳು ಕೂಡ ಇರಲ್ಲ, ನಮ್ಮ ಮುಖದಲ್ಲಿ ನಗುನೂ ಇರಲ್ಲ, ಇರೋ ಬರೋ ನಗು ಎಲ್ಲ ಈ
ಕರ್ನಾಟಕದ ರಾಜಕಾರಣಿಗಳು, ರಾಷ್ಟ್ರದ ರಾಜಕಾರಣಿಗಳು, ಅವರ ಜೊತೆಲಿರೋ ಬಿಸ್ನೆಸ್ ಮ್ಯಾನ್ಗಳು, ಬ್ರೋಕರ್ಗಳು, ಬಕೆಟ್ಗಳು ಇವರೇ ಎಂಜಾಯ್ ಮಾಡ್ತಾ ಇರ್ತಾರೆ. ಸಾಮಾನ್ಯ ಜನ ದುಡ್ದು ಒಂದು 65-70% ಟ್ಯಾಕ್ಸ್ ಅಲ್ಲಿ ತಿಂದಾಕ್ತಾರೆ. ಈ ಮಟ್ಟಕ್ಕೆ ಭ್ರಷ್ಟಾಚಾರ ಅನ್ನೋ ಕೂಪ ಕರ್ನಾಟಕದಲ್ಲಿ, ಭಾರತದಲ್ಲಿ ನಡೀತಾ ಇದೆ. ವೈ ನಾಟ್ ಎ ರೆವಲ್ಯೂಷನ್? ಯಾಕೆ ರೆವಲ್ಯೂಷನ್ ಆಗ್ಬಾರ್ದು? ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಈ ವಿಡಿಯೋ ಮಾಡ್ತಾರ ವಿಚಾರ ಏನು ಅಂತಂದ್ರೆ, ಸೌಜನ್ಯ ಪ್ರಕರಣ ಆಗಿರ್ಬೋದು, ಅಲ್ಲಿ ನಡೆದಿರೋ ಹತ್ಯಾಕಾಂಡ ಆಗಿರ್ಬೋದು, ಕೊಲೆಗಾರರ ಪರವಾಗಿ 106 ಜನ ಫಂಡಿಂಗ್ ಮಾಡಿಸ್ಕೊಂಡು ಇಲ್ಲಿಂದ ಜಾಥಾ ಹೋಗ್ತಾ ಇದ್ದಾರೆ. ಕೊಲೆ ಆಗಿರುವಂತ ಹೆಣ್ಣು ಮಕ್ಕಳ ವಿಚಾರವಾಗಿ, ನಾಪತ್ಯ ಆಗಿರೋ 1000ಕ್ಕೂ ಹೆಚ್ಚು ವ್ಯಕ್ತಿಗಳ ಪರವಾಗಿ ಸ್ವತಂತ್ರ ಉದ್ಯಾನವನದಲ್ಲಿ ನೀವುಗಳು ಎಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಯಾಕೆ ಅಂತಂದ್ರೆ ಎಮ್ಮೆ ಚರ್ಮದ ಈ ಸಿದ್ದರಾಮಯ್ಯನ ಸರ್ಕಾರ, ಆಮೇಲೆ ಶ್ರೀಮಂತರಿಗೆ ಹಾರ ಹಾಕಿ ಒದ್ದು ಒಳಗಡೆ ಹಾಕು ನಟ್ಟು ಬೋಲ್ ಟೈಟ್ ಮಾಡೋ ಅಂತ ಈ ಡಿ ಕೆ ಶಿವಕುಮಾರ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ನ್ಯಾಯ ಕೊಡಿಸುತ್ತೆ ಅನ್ನೋದು ನಮಗೆ ಮರುಚಿಕೆ ಆಗಿದೆ. ನೇಪಾಳದಲ್ಲಿ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಡ್ತಾರೆ, ಪಾರ್ಲಿಮೆಂಟ್ಗೆ ಬೆಂಕಿ ಇಡ್ತಾರೆ, ಮಾಜಿ ಪ್ರಧಾನಿ ಹೆಂಡತಿಯನ್ನ ಸುಟ್ಟಾಕ್ತಾರೆ, ಫೈನಾನ್ಸ್ ಮಿನಿಸ್ಟರ್ಗಳನ್ನ ಬೀದಿನಲ್ಲಿ ಇಟ್ಟಾಡ್ಸ್ಕೊಂಡು ಹೊಡಿತಾರೆ, ಒಬ್ಬ ಬ್ರಾಹ್ಮಣ ಪ್ರಧಾನಿನ ಪದಚ್ಯುತಿ ಮಾಡ್ತಾರೆ, ದೇಶ ಬಿಟ್ಟು ಎಷ್ಟೋ ಜನ ಓಡೋಗ್ತಾರೆ, ಅಧಿಕಾರಿಗಳು ಓಡೋಗ್ತಾರೆ. ಮಿಲಿಟರಿ ಕೈಯಲ್ಲಿ ನೇಪಾಳವನ್ನ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಆ ಒಂದು ಸಣ್ಣ ದೇಶವನ್ನ ಮಿಲಿಟರಿ ಮತ್ತೆ ಪೊಲೀಸ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಂದ್ರೆ 140 ಕೋಟಿ ಪಾಪ್ಯುಲೇಷನ್ ಇರೋ 7 ಕೋಟಿ ಪಾಪ್ಯುಲೇಷನ್ ಇರೋ ಕರ್ನಾಟಕದಲ್ಲಿ ಏನಾದರೂ ಈ ರೀತಿಯ ಒಂದು ರೆವಲ್ಯೂಷನ್ ಆದ್ರೆ ಯಾವ ಮಟ್ಟಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು, ಭ್ರಷ್ಟರು, ಲೂಟಿಕೋರರು, ಬಂಡೆಕೋರರು, ಕ್ರಿಮಿನಲ್ಸ್ಗಳು, ರೇಪಿಸ್ಟ್ಗಳು ಅಧಿಕಾರದಲ್ಲಿ ಕೂತಿರೋರು ಓಡಿ ಹೋಗ್ಬೋದು. ನಿಜವಾಗ್ಲೂ ಗಾಡ್ ನೋಸ್. ಅಂಡ್ ವಿ ವಾಂಟ್ ಸಿದ್ದರಾಮಯ್ಯ ಸರ್ಕಾರ, ನಾವ್ ಯಾವನು FIRಗೆ ಜೈಲ್ಗೆ ಯಾವುದಕ್ಕೂ ಎದುರಲ್ಲ. ನಿಮ್ಮ ಸುಳ್ಳು FIR, ನಿಮ್ಮ ಸುಳ್ಳು ಯಾವುದಕ್ಕೂ ನಾವು ಕೇಳಲ್ಲ. ಒಂದಂತೂ ನಿಜ, ಧರ್ಮಸ್ಥಳದ ವಿಚಾರ ತುಂಬಾ ಸೆನ್ಸಿಟಿವ್ ಆಗಿದೆ. SIT ಅವರು ಮೊದಲು ದಿಕ್ತಪ್ಪಿಸಿದ್ರು, ಮುಚ್ಚಕ್ಕೆ ಪ್ರಯತ್ನ ಬಿಟ್ರು, ಈಗೇನೋ ವಾಪಸ್ ಬರ್ತಾವ್ರೆ. ಆದರೆ SIT ಮಾಡಿರೋ ತಪ್ಪುಗಳು ಸಾರಾ ಸಗಟಾಗಿ ನಾವು ಯಾರು ತಳ್ಳಾಕಲ್ಲ. ವಿ ವಾಂಟ್ ಅಲ್ಲಿ ನಡೆದಿರುವಂತ ಕಾಣೆ ಆಗಿರುವಂತ ವ್ಯಕ್ತಿಗಳನ್ನ ಹುಡುಕುವಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಸಾರಾ ಸಗಟಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ದೇ ಹ್ಯಾವ್ ನಾಟ್ ಐಡೆಂಟಿಫೈಡ್ ಎ ಸಿಂಗಲ್ ಪರ್ಸನ್. ಒಬ್ಬ ಮಿಸ್ಸಿಂಗ್ ವ್ಯಕ್ತಿನ ಹುಡುಕಿಲ್ಲ. ಅವರ ಎಲ್ಲ ಹೆಣಗಳು, ಇಫ್ ಐ ಆಮ್ ನಾಟ್ ರಾಂಗ್, ಆ ಬಂಗ್ಲೆಗುಡದಲ್ಲಿ ಬಿಸಾಕಿದ್ದಾರೆ. ಅದನ್ನ ಸೀಸ್ ಮಾಡಬೇಕಾದಂತ SIT ಡ್ರಾಮಾ ಮಾಡಿಕೊಂಡು ಅಲ್ಲಿ ಇಲ್ಲಿ ಪುಂಕೊಂಡು, ಆಮೇಲೆ ಸಣ್ಣ ಪುಟ್ಟ ವಿಚಾರಗಳನ್ನ ಅವ್ರಿಗೆ ಬೇಕಾದಂತ ಮಾಧ್ಯಮಗಳಿಗೆ ತಿಳಿಸ್ಕೊಂಡು, ಆ ಮಾಧ್ಯಮಗಳ ಕೈಯಲ್ಲಿ SIT ಹೇಳ್ಬೇಕಾಗಿರುವಂತ ಸುಳ್ಳುಗಳನ್ನ ಮಾಧ್ಯಮಗಳ ಕೈಯಲ್ಲಿ ಹೇಳಿಸ್ಕೊಂಡು, ಆ ಬ್ರೀಫ್ ಕೇಸ್ ಲಂಚಕೋರ ಮಾಧ್ಯಮಗಳು, ಕೆಲ ಮಾಧ್ಯಮಗಳು ಅದನ್ನ ಉಚ್ಚಾಟ ಮೆರ್ಕೊಂಡು ಬುರ್ಡೆ ಗ್ಯಾಂಗ್ ಅಂತ ಹೇಳ್ಕೊಂಡು, ಯಾರೋ ಬುರ್ಡೆ, ಈಗ ಬುರ್ಡೆ ರಾಶಿನೇ ಸಿಕ್ಕಿದೆಯಲ್ಲ ಬಂಗ್ಲೆಗುಡದಲ್ಲಿ, ಯಾಕೆ ಆ ಬೆಟ್ಟವನ್ನ ಸಿದ್ದರಾಮಯ್ಯ ಸರ್ಕಾರ, ಪೊಲೀಸರು ಸೀಸ್ ಮಾಡ್ತಾ ಇಲ್ಲ? ವಿ ವಾಂಟೆಡ್ ಟು ನೋ. ಹಂಗಾಗಿ ಆಮೇಲೆ ಸೌಜನ್ಯ ಪ್ರಕರಣ ಆಗಿರ್ಬೋದು, ಪದ್ಮಾವತಿ ಪ್ರಕರಣ ಆಗಿರ್ಬೋದು, ಯಾವುದೇ ಪ್ರಕರಣ ಆಗಿರ್ಬೋದು, ನಾನೊಂದು ಕೊಟ್ಟಿದ್ದೀನಿ, ಧರ್ಮ ಹೆಬ್ಬಿನ ಕೊಟ್ಟೆ ಅಂತ 2010ರಲ್ಲಿ ಮಿಸ್ಸಿಂಗ್ ಆಗಿದ್ದಾನೆ. ಧರ್ಮಸ್ಥಳಕ್ಕೆ ಬಂದವನು ವಾಪಸ್ ಹೋಗಿಲ್ಲ. ಅವನು ಖಂಡಿತ ಅವನ ಹೆಣ ಆ ಒಂದು ಬಂಗ್ಲೆಗುಡದಲ್ಲಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆನ್ ಬಿಹಾಫ್ ಆಫ್ ಮೈ ಕ್ಲೈಂಟ್. ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಾಡಿ ಐಡೆಂಟಿಫೈ ಆಗಿಲ್ಲ. ವಿ ವಾಂಟ್ SIT ಟು ವರ್ಕ್. ಆಮೇಲೆ ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ, SIT ನಡವಳಿಕೆಗಳನ್ನ, SIT ಮಾಡ್ತಾ ಇರುವಂತ ಕಂತ್ರಿ ಕೆಲಸಗಳನ್ನ, SIT ಮಾಡ್ತಾ ಇರುವಂತ ಉಚ್ಚಾಟವನ್ನ ಸುಪ್ರೀಂ ಕೋರ್ಟ್ಗೆ, CBIಗೆ, EDಗೆ ಇನ್ಕ್ಲೂಡಿಂಗ್ ವಿ ಹ್ಯಾವ್ ಸರ್ವ್ಡ್ ಎ ಕಾಪಿ ಟು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರಿಗೆ ಕಾಪಿ ಸರ್ವ್ ಆಗಿದೆ. ವಿ ಹ್ಯಾವ್ ಇಂಟಿಮೇಟೆಡ್ ದ ಸುಪ್ರೀಂ ಕೋರ್ಟ್. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನ್ಯಾಯಾಲಯ ಜನರ ಪರವಾಗಿ ನಿಂತ್ಕೊಂಡಿಲ್ಲ. ಸೌಜನ್ಯ ಪ್ರಕರಣವನ್ನ ಮತ್ತೆ ಮರು ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಬೇಕು. ಅಹಿಂದ ವಿಚಾರದಲ್ಲಿ ನೀವು ಬಂದ್ರಲ್ಲ ಸಿದ್ದರಾಮಯ್ಯನವರೇ, ಅದೇ ಅಹಿಂದಾದ ಮಕ್ಕಳು, ಪೀಡೆಗಳು ನಾವೆಲ್ಲ. ಆ ಅಸಹಾಯಕತ ಹೆಣ್ಣು ಮಕ್ಕಳು, ಸತ್ತೋದವರು, ಕಾಣೆ ಆದವರ ಪಳವಳಿಕೆಗಳು ಬಂಗ್ಲೆಗುಡ್ಡದಲ್ಲಿದೆ. ನಿಮ್ಮ SIT ಉಚ್ಚಾಟ ಮರಿತಾ ಇದೆ. ಬಂಗ್ಲೆಗುಡ್ಡನ ಸೀಸ್ ಮಾಡಿಲ್ಲ. ಅಲ್ಲಿ ಫೋರ್ಸ್ ಕೂಡ ಇಲ್ಲಲ್ರಿ. ಯಾವನು ಪುಡಾರಿಗಳು ಬಂದು ನಮ್ಮ SIT ಅಧಿಕಾರಿಗಳಿಗೆ ನಾವು ನೋಡಿ ಅವರನ್ನ ಪ್ರಶ್ನೆ ಮಾಡಿದ್ರು, ವಿ ಸಪೋರ್ಟ್ ದಮ್. ಯಾವನ ಪುಡಾರಿ ರೌಡಿ ಗ್ಯಾಂಗ್ಗಳು ಬಂದು ಅಲ್ಲಿ ತನಿಖೆ, ನೇತ್ರಾವತಿ ತನಿಖೆ ಮಾಡ್ತಾ ಇದ್ರೆ ಪೊಲೀಸರಿಗೆ ಅವಾಜ್ ಆಗ್ತಾರೆ, ಎನ್ಫೋರ್ಸ್ಮೆಂಟ್ ಆಗಲ್ಲ, ಅವ್ರನ್ನ ಒದ್ದು ಒಳಗಾಕುವಂತ ಇದೆ ಡೆಪ್ಯೂಟಿ CM DK ಶಿವಕುಮಾರ್ ಹೇಳಲ್ಲ, ನಟ್ಟು ಬೋಲ್ಟು ಟೇಕ್ ಮಾಡ್ತೀನಿ ಅಂತ ಹೇಳಲ್ಲ. ಅದೇ ಯಾರಾದ್ರೂ ಸಂತೋಷಿಗೆ BL ಸಂತೋಷಿಗೆ ಬೈದ್ರೆ ಒದ್ದು ಒಳಗಡೆ ಹಾಕು, ಇಲ್ಲ ಯಾರಾದ್ರೂ ನಟಿ ಜೈಮಾಲಾ ಅಂತವ್ರು ಬಂದೇನಾದ್ರೂ ನಿಂತ್ಕೊಂಡ್ರೆ FIR ಮಾಡಿಸು. ಈ ಕೆಲಸ ಇದೇ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಮೇಲೂ ಕೂಡ CBI ಕಂಪ್ಲೇಂಟ್ ಕೊಟ್ಟಿದ್ದೀವಿ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಡೆಪ್ಯೂಟಿ CM DK ಶಿವಕುಮಾರ್ ಟು ಸುಪ್ರೀಂ ಕೋರ್ಟ್.
ಇಡಿ, ಸಿಬಿಐ ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ ಕಾಂಗ್ರೆಸ್ಸಿನ ಕೆಲ ರಾಜಕಾರಣಿಗಳು ಮೂಗ್ ತೋರಿಸ್ತಾ ಇದ್ದಾರೆ. ಅವ್ರದ್ದೇನೋ ಇಂಟ್ರೆಸ್ಟ್ ಇದೆ, ಏನೋ ಲಾಭ ಇದೆ, ಅಥವಾ ಅವ್ರಿಗೇನೋ ಆಗಿದೆ, ಅವ್ರಿಗೇನೋ ಲಾಭ ಸಿಕ್ಕಿದೆ, ಅದಕ್ಕೋಸ್ಕರನೇ ಅವ್ರ ಮೇಲೇನೋ ಇನ್ಕ್ಲೂಡಿಂಗ್ ಡೆಪ್ಯೂಟಿ ಸಿಎಂ ಮೇಲೆ ತನಿಖೆ ಮಾಡುವಂತ, ಹೋಮ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡುವಂತ, ದಿನೇಶ್ ಗುಂಡೂರಾವ್ ಮೇಲೆ ತನಿಖೆ ಮಾಡುವಂತ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ತನಿಖೆ ಮಾಡಿ ಈ ಒಂದು ಪ್ರಕರಣದಲ್ಲಿ SIT ರಚನೆ ಮಾಡಿದಂತ ಸರ್ಕಾರದ ವತಿಯಿಂದ ಒಂದಷ್ಟು ಮಿನಿಸ್ಟರ್ಗಳು ಈ SIT ನಾಶ ಮಾಡಕ್ಕೆ, SIT ದಿಕ್ತಪ್ಸಕ್ಕೆ, SIT ಕಟ್ಟಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಇಡಿ, CBI ಆಸ್ ವೆಲ್ ಆಸ್ ವಿ ಹ್ಯಾವ್ ಸರ್ವ್ಡ್ ಎ ಕಾಪಿ ಟು CM ಸಿದ್ದರಾಮಯ್ಯ. ಈಗ ನಾನು ಕೇಳೋದೇನು ಅಂತಂದ್ರೆ, ಈ ಎಂಟೈರ್ ಪ್ರಕರಣಕ್ಕೆ ಕೊಲೆಗಾರರ ಪರವಾಗಿ ಕನಿಷ್ಠ ಏನಿಲ್ಲ ಅಂದ್ರೂ 1,000 ಪ್ರೊಟೆಸ್ಟ್ಗಳು ನಡೆದಿದೆ. ಈಗ ನಾನು ಕರ್ನಾಟಕದ ಜನರ ಹತ್ರ ವಿನಂತಿ ಮಾಡೋದೇನು ಅಂತಂದ್ರೆ, ಸ್ವತಂತ್ರ ಉದ್ಯಾನವನದಲ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡೋಣ. ಕೊಲೆ ಆಗಿರುವಂತ ಆತ್ಮಗಳಿಗೆ ನ್ಯಾಯ ಸಿಗೋಕ್ಕೋಸ್ಕರ ನಾವು ಬರೋ ವಾರ ಪ್ರೊಟೆಸ್ಟ್ ಮಾಡೋಣ. ಇದನ್ನ ದಯಮಾಡಿ ಕರ್ನಾಟಕದ ಜನತೆ ನಿಮ್ಮ ಹೋರಾಟ ಅಂತ ಸ್ವೀಕಾರ ಮಾಡಿ, ಸ್ವತಂತ್ರ ಉದ್ಯಾನವನದಲ್ಲಿ ಕನಿಷ್ಠ ಅಘೋಷಿತ ನಾವು ಈ ಒಂದು ಸರ್ಕಾರ ಈ ಒಂದು ಧರ್ಮಸ್ಥಳದ ತನಿಖೆಗೆ ನ್ಯಾಯ ಕೊಡೋವರೆಗೂ ನಾವಲ್ಲಿ ಪ್ರೊಟೆಸ್ಟ್ ಅನ್ನ ಬಿಟ್ಟು ಹೇಳಬಾರ್ದು. ವಿ ವಿಲ್ ಸಿಟ್ ಫಾರ್ ಪ್ರೊಟೆಸ್ಟ್. ಬೇಕಾದ್ರೆ ಉಪವಾಸನೇ ಮಾಡೋಣ, ಉಪವಾಸ ಪ್ರೊಟೆಸ್ಟೇ ಮಾಡೋಣ. ಈ ಸರ್ಕಾರ ಈ ಧರ್ಮಸ್ಥಳ ಪ್ರಕರಣಕ್ಕೆ ನ್ಯಾಯ ಕೊಡೋವರೆಗೂ ಸ್ವತಂತ್ರ ಉದ್ಯಾನವನದಿಂದ ನೀವು ಯಾವ್ಯಾವ ಜಿಲ್ಲೆಯಿಂದ ಬುತ್ತಿ ಕಟ್ಕೊಂಡು, ನಾವ್ಯಾರು ಕೂಡ ಸ್ಪಾನ್ಸರ್ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಯಾವುದು ಹಣ ಇಲ್ಲ. ನೀವೇ ನಿಮ್ಗೆ ಸೆಲ್ಫ್ ಫಂಡಿಂಗ್ ಮಾಡಿಕೊಂಡು ನಿಮ್ಮ ಕೈಯಲ್ಲಾದ್ರೆ ದಯಮಾಡಿ ಬನ್ನಿ, ಅಲ್ಲೆಲ್ಲ ಸೇರ್ಕೊಳ್ಳಿ, ದಯಮಾಡಿ ಲೀಡ್ ಮಾಡಿ. ವಿ ವಾಂಟ್ ಈ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ನೀವೇ ಲೀಡ್ ಮಾಡಬೇಕು. ನಾವೆಲ್ಲ ಜೊತೆಲಿ ಇರ್ತೀವಿ, ಒಂದಷ್ಟು ಲಾಯರ್ಸ್ ಇರ್ತೀವಿ, ಧ್ವನಿಗಳಿರ್ತೀವಿ. ನಾನು ದ್ವಾರಕಾನಾಥ್ ಹತ್ರ ಮಾತಾಡ್ತೀನಿ, ರಂಗನಾಥ್ ಹತ್ರ ಮಾತಾಡ್ತೀನಿ, ಕನ್ನಡ ಪರ ಹೋರಾಟ ಸಂಘಟನೆಗಳ ಬಗ್ಗೆ ಮಾತಾಡ್ತೀನಿ, ಒಕ್ಕಲಿಗ ಸಮುದಾಯದ ಹತ್ರ ಮಾತಾಡ್ತೀನಿ. ನಾನು ಎಲ್ಲ ಸಮುದಾಯ ಇನ್ಕ್ಲೂಡಿಂಗ್ ವೀರಶೈವ ಸಮುದಾಯ ಆಗಿರ್ಬೋದು, ಮುಸ್ಲಿಂ ಸಮುದಾಯಗಳಾಗಿರ್ಬೋದು, ಕ್ರಿಶ್ಚಿಯನ್ ಸಮುದಾಯಗಳಾಗಿರ್ಬೋದು, ನಮ್ಮ ಎಲ್ಲ ಅಣ್ತಮ್ಮಂದ್ರು, ನಮ್ಮ ಹಿಂದೂ ಧರ್ಮದ ಎಲ್ಲ ಜಾತಿ ಧರ್ಮದ ಅಣ್ತಮ್ಮದ ಸಮುದಾಯಗಳು, ಅಂಬೇಡ್ಕರ್ ವಾದಿಗಳಾಗಿರ್ಬೋದು, ಎಲ್ಲರ ಸಹಾಯ ನಮಗೆ ಈ ಪ್ರೊಟೆಸ್ಟ್ಗೆ ಬೇಕಾಗಿದೆ. ವಿ ವಾಂಟ್ ಟು ಟೀಚ್. ನ್ಯಾಯ ಇದೆ ಕರ್ನಾಟಕದಲ್ಲಿ. ನಮಗೆ ಕರ್ನಾಟಕ ನೇಪಾಳ ಆಗೋದು ಬೇಡ ಅಂತಂದ್ರೆ ಈ ಪ್ರೊಟೆಸ್ಟ್ ಅಲ್ಲಿ ನಮಗೆ ನ್ಯಾಯ ತಗೊಂಡ್ಲೇಬೇಕು. ನಮಗೆ ಸಿಗುತ್ತೆ. ಸಿದ್ದರಾಮಯ್ಯ ಕೊಡ್ತಾರೆ. ಕೊಡ್ಲಿಲ್ಲ ಅಂತಂದ್ರೆ ನಾವು ಆ ಸ್ವತಂತ್ರ ಉದ್ಯಾನವನ ಬಿಟ್ಟು ಹೇಳ್ಬಾರ್ದು. ವಿ ವಿಲ್ ಅನೌನ್ಸ್. ನಾನು ಒಂದಷ್ಟು ಮೀಟಿಂಗ್ ಮಾಡಿ ನಿಮಗೆ ಒಂದು ಡೇಟ್ ಅನ್ನ ಮತ್ತೆ ದೆನ್ ಈ ಒಂದು ಪ್ರೊಟೆಸ್ಟ್ ಕಂಟಿನ್ಯೂಸ್ ಆಗಿ ನಡುತ್ತೆ. ಈ ಧರ್ಮಸ್ಥಳ ಪ್ರಕರಣದಲ್ಲಿ ಆ ಪಳವಳಿಕೆಗಳು, ಆ ಗುಡ್ಡ, ಆ ಧರ್ಮಸ್ಥಳ ಪೊಲೀಸರನ್ನ ಅರೆಸ್ಟ್ ಮಾಡಬೇಕು, ಆ ಬೆಳ್ತಂಡಿ ಪೊಲೀಸರನ್ನ ಅರೆಸ್ಟ್ ಮಾಡಬೇಕು. CID ನಲ್ಲಿ ಸೌಜನ್ಯ ಪ್ರಕರಣವನ್ನ ದಿಕ್ಕು ತಪ್ಪಿಸಂತ ಆ ಬೇವರ್ಸಿನ ಅರೆಸ್ಟ್ ಮಾಡಬೇಕು. ಆ ರಶ್ಮಿ ಇಲ್ಲಿದ್ದಳು ಅವಳನ್ನ ಅರೆಸ್ಟ್ ಮಾಡಬೇಕು. ಸೌಜನ್ಯ ಪ್ರಕರಣದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಪದ್ಮಾವತಿ XYZ ಯಾರ್ಯಾರು FIR ಕಂಪ್ಲೇಂಟ್ ಕೊಟ್ಟಿದ್ರೋ ಅವರೆಲ್ಲ ಪ್ರಕರಣಗಳು ಕೂಡ SIT ತನಿಖೆ ಮಾಡಬೇಕು. ಸೌಜನ್ಯ ಪ್ರಕರಣವನ್ನ ಸರ್ಕಾರ ಸ್ಪೆಷಲ್ ಆಗಿ ತಗೊಂಡು ಬೇಸ್ಡ್ ಆನ್ ದ ಇನ್ಪುಟ್ಸ್ ಫ್ರಮ್ CBI ಮತ್ತೆ ಆಗಿರುವಂತ ಕಮಿಷನ್ಸ್ ಒಮಿಷನ್ಸ್, ಸರ್ಕಾರದ ವೈಫಲ್ಯವೇ ಸೌಜನ್ಯ ಪ್ರಕರಣ ದಿಕ್ಕು ತಪ್ಪಲು ಕಾರಣ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಸೌಜನ್ಯ ಪ್ರಕರಣ ಮರು ತನಿಖೆ ಆಗಬೇಕು. ಈಗ ನಾನು ಕೇಳೋದೇನು ಅಂತಂದ್ರೆ, ಈಗ ನಮ್ಗೆ ಇದು ಕರ್ನಾಟಕ ಮತ್ತೆ ಭಾರತ ನೇಪಾಳ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಹಂಗಾಗಿ ನಮ್ಮ ಧ್ವನಿ, ನಮ್ಮ ಜನ, ನಮ್ಮ ನ್ಯಾಯ, ನಾವೆಲ್ಲರೂ ಸ್ವತಂತ್ರ ಉದ್ಯಾನವನದಲ್ಲಿ ಮುಂದಿನ ವಾರ ಪ್ರೊಟೆಸ್ಟ್ಗೆ ಕೂತ್ಕೊಳ್ಳೋಣ. ತಾವೆಲ್ಲ ಮಾನಸಿಕವಾಗಿ ರೆಡಿಯಾಗಿ, ನಮ್ಮ ಹತ್ರ ಯಾರ ಹತ್ರನೂ ನಿಮಗೆ ಹಣ ಕೊಟ್ಟು ಪ್ರೊಟೆಸ್ಟ್ ಕರ್ಸೋ ಅಷ್ಟು ಕೆಪಾಸಿಟಿ ಇಲ್ಲ. ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ನಿಮ್ಮ ಊಟವನ್ನ, ನಿಮ್ಮ ಬುತ್ತಿಯನ್ನ ನೀವೇ ಕಟ್ಕೊಂಡ್ಬಂದು, ನೀವು 6 ಕೋಟಿ ಕನ್ನಡಿಗರಿದ್ದೀರಾ, ದಿನಕ್ಕೆ 5,000 ಜನ ಬಂದರೂ ಕೂಡ ಆ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರತಿದಿನ 5,000 ಜನ ಬನ್ನಿ. ಒಂದ್ ದಿವಸ ಇದ್ದು ಹೊರಟೋಗಿ, ಆ ಟ್ರೈನಲ್ಲಿ ಬನ್ನಿ. ನಿಮ್ದೇ ದುಡ್ಡು, ನಿಮ್ದೇ ಊಟ, ನಿಮ್ದೇ ಧ್ವನಿ, ನಿಮಗೋಸ್ಕರ ನ್ಯಾಯ ಪಡಿ. ಯಾಕಂದ್ರೆ ಸೌಜನ್ಯ ಅಥವಾ ಇವತ್ತಲ್ಲಿ ಸತ್ತಿರೋ ಹೆಣ್ಮಕ್ಳು ನಾಳೆ ದಿವಸ ನಮ್ಮನೆ ಹೆಣ್ಮಕ್ಳು, ನಿಮ್ಮನೆ ಹೆಣ್ಮಕ್ಳು ಆಗಬಾರ್ದು ಅನ್ನಂಗಿದ್ರೆ ನಿಮ್ಮ ಎಲ್ಲ ಧ್ವನಿ ನಿಮ್ದೇ ಟಿಕೆಟ್ ಹಾಕೊಂಡು, ನಿಮ್ದೇ ಊಟ ಕಟ್ಕೊಂಡು, ನಿಮ್ದೇ ಧ್ವನಿ ಎತ್ಕೊಂಡು ಅಲ್ಲಿಗೆ ಬನ್ನಿ. ನೀವುಗಳೇ ಈ ಒಂದು ನ್ಯಾಯಕ್ಕೆ ನಾಯಕರು, ನಿಮ್ಮನ್ನೇ ನಾಯಕರು ಅಂತ ನಾವೆಲ್ಲ ಅನ್ಕೊಂತೀವಿ. ರೈತರ ಮುಖಂಡ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು, ವಿವಿಧ ಸಮುದಾಯಗಳ ನಾಯಕರಾಗಿರ್ಬೋದು, ಒಕ್ಕಲಿಗ ಸಮುದಾಯ, ವೀರಶೈವ
ಅಂಬೇಡ್ಕರ್ವಾದಿಗಳು, ಮುಸ್ಲಿಂ ಕಮ್ಯುನಿಟಿ, ಕ್ರಿಶ್ಚಿಯನ್ ಕಮ್ಯುನಿಟಿ, ಆಮೇಲೆ ಕಮ್ಯುನಿಟಿನೇ ಇಲ್ಲದಂತ ಜನ, ಜಾತಿ ಧರ್ಮಗಳ ಹೆಸರಿದಂತೆ ಜನ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಇಂಟೆಲೆಕ್ಚುಯಲ್ಸ್ ಆಗಿರ್ಬೋದು, ಮತ್ತೆ ಇವತ್ತಿನ ಸರ್ಕಾರದಲ್ಲಿ ನಾಳಿನ ನಾಯಕರಾಗಬೇಕಂತ ಬಯಸಂತವರು ದಯಮಾಡಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಉಪಯೋಗಿಸ್ಕೊಳ್ಳಿ. ನಾಳೆ ದಿವಸ ನೀವು MLAಗಳಾಗ್ಬೋದು, MP ಗಳಾಗ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ಬೋದು, ತಾಲೂಕ್ ಮೆಂಬರ್ಗಳಾಗ್ಬೋದು, ಈ ಒಂದು ಪ್ರೊಟೆಸ್ಟ್ ಅನ್ನ ದಯಮಾಡಿ ರಾಜಕೀಯವಾಗಿ ಬದಲಾವಣೆ ಮಾಡೋಣ. ನಮಗೆ ನೇಪಾಳದ ಸ್ಥಿತಿ ಭಾರತಕ್ಕೆ ಬರೋದ್ ಬೇಡ, ಕರ್ನಾಟಕಕ್ಕೆ ಬರೋದ್ ಬೇಡ ಅಂತಂದ್ರೆ ವಿ ಹ್ಯಾವ್ ಟು ರೇಸ್ ಅವರ್ ವಾಯ್ಸ್ ಅಗೇನ್ಸ್ಟ್ ದ ಗ್ರೇಟರ್ ಇಂಜಸ್ಟಿಸ್ ಟೇಕನ್ ಪ್ಲೇಸ್ ಇನ್ ಧರ್ಮಸ್ಥಳ ಅಂತ ಹೇಳುತ್ತಾ ಸೌಜನ್ಯ ಪ್ರಕರಣಕ್ಕೆ ಮರು ತನಿಖೆ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಬೇಕು. ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು, ಧರ್ಮಸ್ಥಳ ಪೊಲೀಸರನ್ನ ತನಿಖೆಗೆ ಒಳಪಡಿಸಬೇಕು. SIT ಅವರು ಯಾವುದೇ ಆಮಿಷಕ್ಕೆ ಒಳಗಾಗದೆ ದುಡ್ಡು ಇಸ್ಕೊಂಡದೆ ತನಿಖೆ ಮಾಡ್ತಾವ್ರಂತ ನಮಗೆ ಸ್ಪಷ್ಟೀಕರಣ ಆಗಬೇಕು. ಇಲ್ಲಿವರೆಗೆ SIT ಏನ್ ಮಾಡಿದೆ ನಮಗೆ ಮಾಹಿತಿ ತಿಳಿಸಬೇಕು, 6 ಕೋಟಿ ಕನ್ನಡಿಗರಿಗೆ ಮಾಹಿತಿ ತಿಳಿಸಬೇಕು, ಕೊಲೆಗಾರರನ್ನ ಅರೆಸ್ಟ್ ಮಾಡಬರಬೇಕು. ಅಲ್ಲಿವರೆಗೂ ನಾವು ಸ್ವತಂತ್ರ ಉದ್ಯಾನವನದಿಂದ ಪ್ರೊಟೆಸ್ಟ್ ಇಂದ ನಾವು ಯಾರು ಹೇಳಲ್ಲ, ಬೇಕಾರೆ ಉಪವಾಸ ಮಾಡಿ ಸಾಯ್ತೀವಿ, ಬೇಕಾರೆ ವಿ ವಿಲ್ ನಾಟ್ ಗೆಟ್ ಅಪ್ ಅಂತ ಹೇಳುತ್ತಾ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್. ಇಷ್ಟು ದಿನ ನಿಂದೆಲ್ಲ ಉಚ್ಚಾಟ ಮಾಡ್ತಾರಲ್ಲ, ಕೊಲೆಗಾರರ ಪರವಾಗಿ ಪ್ರೊಟೆಸ್ಟ್ ಇರ್ತಲ್ಲ, ಈಗ ನ್ಯಾಯದ ಪರವಾಗಿ ನಾವು ಪ್ರೊಟೆಸ್ಟ್ ಮಾಡಿಸ್ತೀವಿ, ನ್ಯಾಯದ ಪರವಾಗಿ ನಾವೆಲ್ಲ ನಿಂತೀವಿ. ನೀವೇನಾದ್ರೂ ಸರ್ಕಾರ ನಮ್ಮ ಈ ಕೂಗನ್ನ ನೀವೇನಾದ್ರೂ ಲೈಟ್ ತಗೊಂಡ್ರೆ ಡೆಫಿನೆಟ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಕೂಡ ಹೇಳ್ತೀನಿ. ಆಮೇಲೆ ವಿ ವಾಂಟ್ ಜಸ್ಟಿಸ್, ನ್ಯಾಯನೇ ಕೇಳ್ತಾ ಇರೋದು. ನಿಮಗೆ ನಾವು ನಮ್ಗೆ ಯಾವುದೇ ಪಂಚ ಗ್ಯಾರಂಟಿ ಸ್ಕೀಮ್ ಬೇಡ. ನಮಗೆ ಸರ್ಕಾರದ್ದು ನಮಗೆ ಗ್ಯಾರಂಟಿ ಸ್ಕೀಮ್ ಬೇಕಾಗಿರೋದು ನ್ಯಾಯದ ಗ್ಯಾರಂಟಿ ಸ್ಕೀಮ್. ಸಿದ್ದರಾಮಯ್ಯ ನಿಮ್ಗೆ ಕೊಡಕ್ಕಾಗತ್ತಾ? ನಿಮ್ಮ ಡೆಪ್ಯೂಟಿ CM DK ಶಿವಕುಮಾರ್ ವೇಸ್ಟ್, ಈಸ್ ಓನ್ಲಿ ಎ ಬಿಸ್ನೆಸ್ ಮ್ಯಾನ್. ಆ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಬಿಟ್ರೆ ಬೇರೆ ಏನಾಗ ಸಾಧ್ಯ ಇಲ್ಲ. ಯಾರಾದ್ರೂ ಡಾಕ್ಟರ್ ಜಯಮಾಲಾ ಅಂತವರು, BL ಸಂತೋಷ್ ಅಂತವರು, ಅಂಬಾನಿ ಅಂತವರು, ಅಥವಾ ಅಲ್ಲೆಲ್ಲೋ ರೈತರ ಜಮೀನ ಕಿತ್ಕೊಳಕ್ ಹೋಗೋದು, ಇಲ್ಲೆಲ್ಲ ದೇವನಹಳ್ಳಿ ಹತ್ರ ಜಮೀನುಗಳನ್ನ ಕಿತ್ಕೊಳಕ್ ಹೋಗೋದು, ಆ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತೇಳಿ, ಇಲ್ಲ ನನ್ನ ಕೈಲಿ ಕಸ ಎತ್ತಕ್ಕಾಗಲ್ಲ, ನೀರು ಕೊಡಕ್ಕಾಗಲ್ಲ, ಆ ಕಾವೇರಿ ನೀರು ತಗೊಂಡ್ಬಂದು ಬಿಲ್ಡರ್ಗೆ ಮಾರೋದು, ಆ ಕಸನ ತಗೊಂಡೋಗಿ ಹಳ್ಳಿಗಳಲ್ಲಿ ಬಿಸಾಕೋದು, ಬೆಂಗಳೂರನ್ನ ಗುಂಡಿ ನಗರ ಮಾಡಿಟ್ಟಿರೋದು, ಇದು DK ಶಿವಕುಮಾರ ಸಾಧನೆ. ಕರಪ್ಷನ್ ಈಸ್ ಅಟ್ ಹೈಯೆಸ್ಟ್. ಇದೇ DK ಶಿವಕುಮಾರ್ ಮೇಲೆ ಸತೀಶ್ ಜಾರಕಿಹೊಳಿ ಮೇಲೆ 40% ಹೆಚ್ಚಿನ ಆರೋಪವನ್ನ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾಡಿದ್ದಾರೆ. ಆ ಎಕ್ಸೈಸ್ ಮಿನಿಸ್ಟರ್ ಮೇಲೆ ಏನೋ ಆರೋಪ ಇದೆ, ರಿಟರ್ನ್ ಕಂಪ್ಲೇಂಟ್ಸ್ ಇದೆ, ಅದ್ರ ಮೇಲೆ ಕ್ರಮ ಜರುಗಿಸಕ್ಕಾಗದಂತ. ಯಾಕಂದ್ರೆ ನಿಮ್ಗೆಲ್ಲ ಕಪಿಲ್ ಸಿಬಲ್ ಇದಾರಲ್ವಾ, ಈಗ ನಮ್ಮ ಮೇಲೆ 5 ಹಾಕಿದ್ರಿ, ನಾವು ಯಾರನ್ನ ಮಿನಿ ಕಪಿಲ್ ಸಿಬಲ್ನ ಹುಡ್ಕೊಂಡು ನಾವು ಅಪೀಲ್ ಆಗ್ತೀವಿ. ನಾವು ಯಾರು ಕೂಡ ಆರ್ಫನ್ಸ್ ಏನಲ್ಲ. ವಿ ವಿಲ್ ಫೈಟ್ ಟು ದ ಗ್ರೇಟೆಸ್ಟ್ ಎಕ್ಸ್ಟೆಂಟ್. ನಾಳೆ ದಿವಸ ಈ ಸರ್ಕಾರ ಏನಾದ್ರು ಬಿದ್ದೋದ್ರೆ ಅದಕ್ಕೆ ನೀವೇ ಹೊಣೆ. ಆಮೇಲೆ DK ಶಿವಕುಮಾರ್ ಉಚ್ಚಾಟನೆ ಇದಕ್ಕೆಲ್ಲ ಕಾರಣ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ವಿ ವಾಂಟ್ ಜಸ್ಟಿಸ್. ನಮಗೆ ನೇಪಾಳ ಇಷ್ಟ ಇಲ್ಲ ರೀ. ಯಾಕೆ? ನೀವು ಮಾಡೋ ಉಚ್ಚಾಟಕ್ಕೆ, ನೀವು ಮಾಡೋ ಭ್ರಷ್ಟಾಚಾರಕ್ಕೆ ಕರ್ನಾಟಕನೋ ಭಾರತವನೋ ನೇಪಾಳ ಆದ್ರೆ ನಾವೆಲ್ಲಿ ಹೋಗೋಣ? ನಮ್ಮ ಹತ್ರ ಎಲ್ಲಿ ದುಡ್ಡಿದೆ? ಸಾಮಾನ್ಯ ಜನರ ಹತ್ರ ಎಲ್ಲಿ ದುಡ್ಡಿದೆ? ರೈತರು ಬೆಳೆ ಬೆಳೆದು ಊಟ ಹಾಕ್ತಾರೆ, ನಾವು ಟ್ಯಾಕ್ಸ್ ಕಟ್ತೀವಿ. ನೀವುಗಳು ಭ್ರಷ್ಟಾಚಾರ ಮಾಡಿ ನಾಳೆ ದಿವಸ ನೇಪಾಳ ತರ ಕರ್ನಾಟಕದಲ್ಲೂ ಭಾರತದಲ್ಲ ಮಾಡಿದ್ರೆ ನಮ್ಮ ಹೆಂಡ್ರು ಮಕ್ಕಳನ್ನ ಕರ್ಕೊಂಡು ನಮ್ಮ 6 ಕೋಟಿ ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಹಾಗಾಗಿನೇ ವಿ ವಿಲ್ ಡೂ ಪ್ರೊಟೆಸ್ಟ್. ನಮಗೆ ನ್ಯಾಯ ಬೇಕೇ ಬೇಕು. ವಿಲ್ ಡೂ ಇಟ್. ಯಾರ್ಯಾರು ಸೇರ್ತೀರಾ ದಯಮಾಡಿ ಅಲ್ಲಿ ಮೆಸೇಜ್ ಹಾಕಿ. ಆಮೇಲೆ ಯಾರ್ಯಾರು ನಾಯಕತ್ವ ವಹಿಸ್ಕೊಂತೀರಾ, ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ನ್ಯಾಯ ಸಿಗೋವರೆಗೂ ನಾವು ಯಾರು ಹೇಳೋದೇ ಬೇಡ. ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಲಿ, ಅವರು ಬಲವಂತವಾಗಿ ಏನ್ ಬೇಕಾದ್ರೆ ಮಾಡಲಿ. ವಿ ವಿಲ್ ನಾಟ್ ಗೆಟ್ ಅಪ್ ಫ್ರಮ್ ದ ಸಿಟ್. ನಾನು ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಉತ್ತರ ಕನ್ನಡ ಎಲ್ಲ ಜನರಿಗೂ, ಲೀಡರ್ಸ್ಗೆ, ಸಮುದಾಯದವರಿಗೆ, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ನಮ್ಮ ಅಂಬೇಡ್ಕರ್ ಸಮುದಾಯ, ಕ್ರಿಶ್ಚಿಯನ್, ಮುಸ್ಲಿಂ, ಮತ್ತೆ ದೇವರನ್ನೇ ನಂಬಿರೋಂಥವ್ರು, ಜಾತಿನೇ ನಂಬಿರೋಂಥವ್ರು, ಧರ್ಮವನ್ನೇ ನಂಬಿರೋಂಥವ್ರು, ಇಂಟೆಲೆಕ್ಚುಯಲ್ಸ್, ಲಾಯರ್ಸ್, ಸೈಂಟಿಸ್ಟ್, ಲೀಡರ್ಸ್, ಫ್ಯೂಚರ್ ಲೀಡರ್ಸ್ ಆಫ್ ಕರ್ನಾಟಕ, ಫ್ಯೂಚರ್ MLAs ಆಫ್ ಕರ್ನಾಟಕ ಎಲ್ಲರೂ ಕೂಡ ದಯಮಾಡಿ ಪಾಲ್ಗೊಳ್ಳಿ. ಯಾರ್ಯಾರು ಪೊಲಿಟಿಷಿಯನ್ಸ್ ಆಗಬೇಕು ಅಂತಿದ್ದೀರಾ ಈ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಳ್ಳಿ. ಯು ಕ್ಯಾನ್ ಬಿಕಮ್ ಎ MLA, ಯು ಕ್ಯಾನ್ ಬಿಕಮ್ ಎ ಮಿನಿಸ್ಟರ್, ಯು ಕ್ಯಾನ್ ಬಿಕಮ್ ಎ CM. ವಿ ವಿಲ್ ಫೈಟ್ ಫಾರ್ ದ ಜಸ್ಟಿಸ್ ಅಂತ ಹೇಳುತ್ತಾ ಈ ಸಿದ್ದರಾಮಯ್ಯ ಅಹಿಂದ ಅಂತ ಹೇಳ್ಕೊಂಡು, ಭ್ರಷ್ಟಾಚಾರದ ವಿರೋಧ ಅಂತ ಹೇಳ್ಕೊಂಡು ನಡಿಗೆ ನಡೆದು ಎಲ್ಲ 17 ವರ್ಷ ಆಯ್ತು, ಏನೂ ಆಗಿಲ್ಲ. ಈಗ ಒಂದು ಹೊಸ ಕರ್ನಾಟಕದ ನಿರ್ಮಾಣವನ್ನ ಕಣಕಣದಲ್ಲೂ ಕರ್ನಾಟಕ, ಈ ಕೈ ಕರ್ನಾಟಕದ 6 ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಕೊಟ್ಟು ಹೊಡೆಯಲ್ಲ, ಬರ್ದಾಕರ್ರೆ ಇಡೀ ಸರ್ಕಾರ ನಡ್ಗೋಗುತ್ತೆ ಅಂತ ಹೇಳುತ್ತಾ ವಿ ವಿಲ್ ಸ್ಟಾರ್ಟ್ ದ ರೆವಲ್ಯೂಷನ್. ಆಮೇಲೆ ಇದೇ ರೆವಲ್ಯೂಷನ್ ಆಗ್ಬೇಕು. ನಮ್ಗೆ ರಕ್ತಪಾತ ಬೇಡ, ನಮ್ಗೆ ಗಲಾಟೆ ಬೇಡ, ಶಾಂತಿಯಿಂದ ರೆವಲ್ಯೂಷನ್ ಮಾಡೋಣ.
ನ್ಯಾಯನ ತಗೊಳ್ಳೋಣ. ಸಿದ್ದರಾಮಯ್ಯ ಕೊಟ್ಟಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇದೆ, ಬಾಲನ್ ಅಂತವ್ರು ಇದ್ದಾರೆ, ದೊಡ್ಡ ದೊಡ್ಡ ಅಡ್ವೊಕೇಟ್ಗಳ ನನ್ನ ಕಾಲಿಗೆ ಬೀಳ್ತೀನಿ, ಬೇಕಾರೆ ಅವ್ರ ಕಾಲ್ಗೆ ಬಿದ್ದು ನಾನು ಪೆಟಿಷನ್ ಹಾಕ್ತೀನಿ. ನಾನು ಕೂಡ ಅಡ್ವೊಕೇಟೆ. ಬಟ್ ಆದರೆ ಆ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ತಮ್ಮದೇ ಆದಂಥ ಘನತೆ ಗೌರವ ಅಂತ ವಕೀಲರು ಬೇಕಾಗುತ್ತೆ. ಕಪಿಲ್ ಸಿಬಲ್ ಅಂತ ವ್ಯಕ್ತಿಗಳಿಗೆ ಕೈಕಾಲ ಬಿದ್ದು ಬೇಕಾರೆ ಅಂಥವ್ರ ಇಲ್ಲ ಅಂದ್ರೆ ಅವ್ರಿಗೆ ಘನತೆ ಕರುವಂಥ ವ್ಯಕ್ತಿಗಳಿಗೆ ನಾನು ಕೈಕಾಲ ಬಿದ್ದು ಬೇಕಾರೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಹಾಕಿ ನಾನು ಮಾನಿಟರ್ ಮಾಡಿಸ್ತೀನಿ. ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ನಾನು ನ್ಯಾಯ ಕೊಡಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಇರ್ತೀನಿ. ದಯಮಾಡಿ ಎಲ್ಲರೂ ಸ್ವತಂತ್ರ ಉದ್ಯಾನವನಕ್ಕೆ ಬನ್ನಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನಮ್ದು ಶಕ್ತಿ ಇದೆ, ನಾವು ಕೂಡ ನಿಲ್ಲಬಲ್ರಿ ಈ ದೌರ್ಜನ್ಯ ವಿರುದ್ಧ, ಈ ಸುಳ್ಳು FIR ಗಳ ವಿರುದ್ಧ. ಈ ಗಿರೀಶ್ ಮಠಣ್ಣನವರನ್ನ, ಈ ಮಹೇಶನ ಸುಮ್ನೆ ಕರೆದು ಇಂಟ್ರಾಗೇಷನ್ ಮಾಡಿ ಆಮೇಲೆ ಕಂಪ್ಲೇನೆಂಟ್ ಅನ್ನು ಅರೆಸ್ಟ್ ಮಾಡಿ ಆ ವಿಠಲ್ ಗೌಡನಿಗೆ ಸೆಕ್ಯೂರಿಟಿ ಕೊಡಿ ಅಂತಂದ್ರೆ ಆ ಸೌಜನ್ಯ ಪ್ರಕರಣಕ್ಕೆ ಮರು ತನಿಖೆ ಮಾಡಿ ಅಂತ ಮೌನವಾಗಿ ಕೂತ್ಕೊಂಡಿರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನರ ಶಕ್ತಿ ಏನು ಅಂತ ತೋರ್ಸೋಣ. ರೈತರಾಗಿರ್ಬೋದು, ನಾಡಿನ ಜನತೆ ಆಗಿರ್ಬೋದು, ಅಂಟಮಂದ್ರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ನೀವೆಲ್ಲ ಹೆಣ್ಮಕ್ಳು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ನಮ್ಗೆ ಗೊತ್ತಿದೆ. ಸೌಜನ್ಯ ಅಥವಾ ಪದ್ಮಾವತಿ ಎಲ್ಲರೂ ನಮ್ಮ ಹೆಣ್ಮಕ್ಳೇ. ಅಲ್ಲಿ ನಡೆದಿರುವಂತ ಅನ್ಯಾಯನ ನಾವೆಲ್ಲ ಹೋರಾಟ ಮಾಡ್ತಿರೋದು ಹಿಂದೂ ಹೆಣ್ಮಕ್ಳಿಗೆ. ನಾವೇನು ಪಾಪ ನಾವು ಬೇರೆ ಏನೋ ಹೇಳ್ತಾ ಇಲ್ಲ, ಬಟ್ ನಮ್ ಬೇರೆಯವರು ಕೂಡ ಬೇಕಾಗಿದೆ. ಅಲ್ಲಿ ಕ್ರಿಶ್ಚಿಯನ್ಸ್ ಹತ್ತಿದ್ದಾರೆ, ಮುಸ್ಲಿಮ್ಸ್ ಹತ್ತಿದ್ದಾರೆ, ಮುಸ್ಲಿಂ ಮಿಸ್ಸಿಂಗ್ ಆಗಿದ್ದಾರೆ, ಕ್ರಿಶ್ಚಿಯನ್ಸ್ ಮಿಸ್ಸಿಂಗ್ ಆಗಿದ್ದಾರೆ, ಮತ್ತೆ ಹಿಂದೂಗಳು ಮಿಸ್ಸಿಂಗ್ ಆಗಿದ್ದಾರೆ, ಅಂಬೇಡ್ಕರ್ ವಾದಿಗಳು ಮಿಸ್ಸಿಂಗ್ ಆಗಿದ್ದಾರೆ, ಲಿಂಗಾಯತರಾಗಿದ್ದಾರೆ, ಒಕ್ಕಲಿಗರಾಗಿದ್ದಾರೆ, ಎಲ್ಲ ಜಾತಿ ಧರ್ಮದವರು ಮಿಸ್ಸಿಂಗ್ ಆಗಿದ್ದಾರೆ. ಇದು ಸಕಲ ಜಾತಿ ಧರ್ಮಗಳ ಜೈ ಭಾರತ ಜನನೀಯ ತನು ಜಾತೆ, ಜೈ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಒಂದು ತೋಟದಲ್ಲಿ ಬೆಂಕಿ ಇಟ್ಟಿರೋರಿಗೆ ನಾವು ಜೈಲ್ಗೆ ಹಾಕ್ಸ್ಬೇಕಾಗಿದೆ. ಈ ಒಂದು ಶಾಂತಿಯ ತೋಟಕ್ಕೆ ಬೆಂಕಿ ಇಟ್ಟಿದ್ದಾರೆ. ಕುವೆಂಪು ಹೇಳಿದಂತ ಶಾಂತಿ ತೋಟ ಇದು. ನಮ್ಗೆ ಈ ಒಂದು ಕರ್ನಾಟಕ, ಭಾರತ, ನೇಪಾಳ ಇಷ್ಟ ಇಲ್ಲ ಅಂತಂದ್ರೆ ದಯಮಾಡಿ ನಿಮ್ಮ ಮನೆಗಳಿಂದ ಹೊರಗಡೆ ಬನ್ನಿ. ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ನಾವೇ ನಿಂತು ನ್ಯಾಯ ಕೊಡಿಸ್ಬೇಕು. ವಿ ವಿಲ್ ಪ್ರೊಟೆಸ್ಟ್. ಇಲ್ಲಿ ಯಾರ್ಯಾರು ಬರ್ತಿರೋ ಮುಂದಿನ MLA, ಮುಂದಿನ ತಾಲೂಕ್ ಪಂಚಾಯತಿ ಮೆಂಬರ್, ಭ್ರಷ್ಟಾಚಾರ ಮುಕ್ತವಾಗಿ ಹೋರಾಟ ಮಾಡಕ್ಕೆ, ಲೀಡರ್ ಆಗ್ಲಿಕ್ಕೆ, MLA ಆಗ್ಲಿಕ್ಕೆ, ಮಿನಿಸ್ಟರ್ ಆಗ್ಲಿಕ್ಕೆ, CM ಆಗ್ಲಿಕ್ಕೆ ಖಂಡಿತ ನಿಮಗೆ ಆ ಒಂದು ಪ್ಲಾಟ್ಫಾರ್ಮ್ ಉಪಯೋಗ ಆಗುತ್ತೆ. ಎಲ್ಲರೂ ಹೊರಗಡೆ ಬನ್ನಿ. ಇವ್ರನ್ನ ಯಾರು ನಂಬಂಗಿಲ್ಲ. JDS, BJP, ಕಾಂಗ್ರೆಸ್ 3 ಜನ ಕೊಲೆಗಾರರ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾವೇ ಈಗ ನ್ಯಾಯ ಕೊಡಿಸಬೇಕಾಗಿದೆ. ನಾವೇ ನ್ಯಾಯವನ್ನು ಕೊಡಿಸೋಣ. ನೇಪಾಳದಲ್ಲಿ ಸುಪ್ರೀಂ ಕೋರ್ಟ್ನ ಸುಟ್ಟಾಕಿದ್ರು. ನಮಗೆ ಘನತೆ ಇದೆ. ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ಕೇಸ್ಗಳಿದೆ. ಅದು ಯಾವುದೇ ಪ್ರಕರಣ ಆಗಲಿ, ಸೌಜನ್ಯ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನಮ್ಮ ಪರವಾಗಿ ನಿಂತಿದೆ, ಸಾಮಾನ್ಯ ಜನರ ಪರವಾಗಿ ನಿಂತಿದೆ. ಆ ಕೋರ್ಟ್ಗಳ ಬಗ್ಗೆ ಘನತೆ ಗೌರವ ಇದೆ. ನಮಗೆ ಕೋರ್ಟ್ಗಳ ಮೇಲೆ ನಂಬಿಕೆ ಇದೆ. ನಮ್ಮ ಜನರ ಶಕ್ತಿ ಮೇಲೆ ನಮಗೆ ನಂಬಿಕೆ ಇದೆ. ದಯಮಾಡಿ ನೀವೆಲ್ಲರೂ ಜೊತೆಲಿ ಬನ್ನಿ. ಅಂಡ್ ವಿ ವಿಲ್ ಪ್ರೊಟೆಸ್ಟ್, ವಿ ವಿಲ್ ಶೋ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಯಾವ ಮಣಿಪುರಕ್ಕೆ ರಾಹುಲ್ ಗಾಂಧಿ ಹೋಗಿ ಮಣಿಪುರದ ಹೆಣ್ಮಕ್ಳ ಜೊತೆ ನಿಂತ್ಕೊಂಡು ಶಕ್ತಿ ತುಂಬಿದ್ರು, ಅದೇ ರಾಹುಲ್ ಗಾಂಧಿ ಇದೇ ಧರ್ಮಸ್ಥಳದ ಪ್ರಕರಣದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಕರ್ನಾಟಕಕ್ಕೆ ಭೇಟಿ ಕೊಟ್ಟಿಲ್ಲ, ಧರ್ಮಸ್ಥಳದ ಸೌಜನ್ಯ ಮನೆಗೆ ಹೋಗಿಲ್ಲ. ಯಾವ ಕಾಂಗ್ರೆಸ್ ನಾಟಕ ಆಡ ಕಾಂಗ್ರೆಸ್ ಇವರು ಮಣಿಪುರಕ್ಕೆ ನಾಟಕ ಆಡಕ್ಕೆ ರಾಹುಲ್ ಗಾಂಧಿ ಹೋಗ್ತಾನೆ. ಅದೇ ರಾಹುಲ್ ಗಾಂಧಿ ಸೌಜನ್ಯ ಮನೆಗೋ, ಪದ್ಮಾವತಿ ಮನೆಗೋ, ಅಲ್ಲಿ ಕೊಲೆ ಆಗಿರೋ ಮನೆಗೆ ಯಾವತ್ತು ಯಾಕೆ ಹೋಗಲ್ಲ. ಎಲ್ಲ ಡ್ರಾಮಾ ಆರ್ಟಿಸ್ಟ್ಗಳ್ರಿ, ಇದೇ ರಾಹುಲ್ ಗಾಂಧಿ ಡ್ರಾಮಾ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಘನತೆ ಗೌರವ ಕಿಂಚಿತ್ತಾದ್ರೂ ನಿಯತ್ತಿದ್ರೆ ಬಿಜೆಪಿನ ವಿರೋಧ ಪಡಿಸಿ ನಮ್ಮಂತವ್ರು ಹೋರಾಟ ಮಾಡಿ ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ವಿ ಬಾಟ್ ಎ ಮ್ಯಾಂಡೇಟ್ ನಿಯತ್ತಿದ್ರೆ ರಾಹುಲ್ ಗಾಂಧಿ ಬಂದು ಸೌಜನ್ಯ ಮನೆಗೆ ಹೋಗಿ ನ್ಯಾಯ ಕೊಡಿಸಬೇಕಾಗಿತ್ತು. ಸಿದ್ದರಾಮಯ್ಯನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ಗೆ ಕಿವಿ ಹಿಂಡಬೇಕಾಗಿತ್ತು. ಸಾಹುಕಾರಗಲ್ಲ ನೀನ್ ನ್ಯಾಯ ಕೊಡಿಸೋದು, BL ಸಂತೋಷ್ಗಲ್ಲ ನೀನ್ ಧ್ವನಿ ಮಾಡೋದು, ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದೇ ರಾಹುಲ್ ಗಾಂಧಿ ಮಾಡಿಲ್ಲ. ರಾಹುಲ್ ಗಾಂಧಿ ಇಸ್ ಎ ನಾಟಕ. ಈ ಕಾಂಗ್ರೆಸ್ ಅನ್ನೋದು ಒಂದು ನಾಟಕ ಅಂತ ಹೇಳುತ್ತಾ ವಿ ಡೋಂಟ್ ಕೇರ್. CM ಸಿದ್ದರಾಮಯ್ಯನವರೇ 2028ಕ್ಕೆ ನಾನು CM ಆಗ್ತೀನಿ ಅಂತಂದ್ರಲ್ಲ, ಖಂಡಿತವಾಗಿ ಪ್ರೊಟೆಸ್ಟೇ ಅದಕ್ಕೆ ಮೊದಲ ಹೆಜ್ಜೆ. ನೀವೇನಾದ್ರೂ ಸೌಜನ್ಯ ಪ್ರಕರಣನ ಮರು ತನಿಖೆ ಕೊಟ್ಟಿಲ್ಲ, ಪದ್ಮಾವತಿ ಪ್ರಕರಣನ FIR ಮಾಡಿಲ್ಲ, ಅಲ್ಲಿ ಬರುವಂತ FIR ಗಳನ್ನ ತನಿಖೆ ಮಾಡಿಲ್ಲ, ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿಲ್ಲ, ಮತ್ತೆ ಬಂಗ್ಲೆಗುಡ್ಡನ ಸೀಸ್ ಮಾಡಿಲ್ಲ, ಅಲ್ಲಿ ಎಕ್ಸ್ಟ್ರಾ ಫೋರ್ಸ್ ಹಾಕಿಲ್ಲ, ಕೊಲೆಗಾರರನ್ನ ಅರೆಸ್ಟ್ ಮಾಡಿಲ್ಲ. ಖಂಡಿತವಾಗಿ ಇಲ್ಲೊಂದು ಸ್ವತಂತ್ರ ಉದ್ಯಾನವನದಲ್ಲಿ ಜನರ ಶಕ್ತಿಯನ್ನ ಏನು ಅಂತ ನಿಮ್ಗೆ ತೋರಿಸ್ತೀವಿ. ವಿ ವಿಲ್ ಶೋ ದ ಪವರ್ ಆಫ್ ಕನ್ನಡಿಗ. ಕಣದಲ್ಲೂ ಕನ್ನಡಿಗರು. ಥ್ಯಾಂಕ್ಸ್ ಅಲಾಟ್. ಇದು ಬರೀ ಭಾಷಣ ಅಲ್ಲ. ವಿ ವಿಲ್ ಶೋ ವಾಟ್ ಇಸ್ ದ ಆಕ್ಷನ್. ನಾನು CID ಮುಂದೆ ಬಿಜೆಪಿ ಇರ್ಬೇಕಾದ್ರೆ PSI ಹಗರಣಕ್ಕೆ ಪ್ರೊಟೆಸ್ಟ್ ಮಾಡೋದಕ್ಕೆ 48 ಜನ ಪೊಲೀಸರು, ಒಬ್ಬ ADGP ಅಮೃತ್ ಪಾಲನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ 1.25 ವರ್ಷ ಇದ್ರು ಇದೇ ಬಿಜೆಪಿ ಹಗರಣದಲ್ಲಿ. ಬೀದಿಗೆ ನ್ಯಾಯವಾದಿಗಳು, ಇಂಟೆಲೆಕ್ಚುಯಲ್ಸ್, ಬುದ್ಧಿವಂತರು, ಸಾಮಾನ್ಯ ಜನರು ಬೀದಿಗಿಳಿದ್ರೆ ಸರ್ಕಾರ ಅಳ್ಳಾಡುತ್ತೆ. ಡೋಂಟ್ ಫೋರ್ಸ್ ಮಿ ಟು. ಜನರ ತಾಳ್ಮೆನ ಪರೀಕ್ಷೆ ಮಾಡ್ಬೇಡಿ. ಇಷ್ಟು ದಿನ ಕೊಲೆಗಾರರ ಪರವಾಗಿ ಸಾವಿರಾರು ಪ್ರೊಟೆಸ್ಟ್ ಮಾಡಿದ್ವಿ ಧರ್ಮಸ್ಥಳದಲ್ಲಿ. ನೀವು
ನಾವು ನ್ಯಾಯದ ಪರವಾಗಿ ಸ್ವತಂತ್ರ ಉದ್ಯಾನವನದಲ್ಲಿ ಮಾಡ್ತೀವಿ, ಶಾಂತಿಯುತವಾಗಿ ಮಾಡ್ತೀವಿ. ಬೇಕಾದ್ರೆ ವಿ ವಿಲ್ ಸಿಟ್ ಫಾರ್ ಉಪವಾಸ ಸತ್ಯಾಗ್ರಹ. ಪ್ರೊಟೆಸ್ಟ್ಗೆ ತನ್ನದೇ ಆದಂಥ ಪವರ್ ಇದೆ. ಈ ಪ್ರೊಟೆಸ್ಟ್ ಸಂವಿಧಾನಿಕವಾಗಿ ಕರೆಕ್ಟ್ ಆಗಿದೆ. ಯಾಕಂದ್ರೆ ಸಂವಿಧಾನ ಕೂಡ ನಮಗೆ ಪ್ರೊಟೆಸ್ಟ್ ಮಾಡೋ ಅಧಿಕಾರ ಕೊಟ್ಟಿದೆ. ಯಾವ ಸಿದ್ದರಾಮಯ್ಯನೂ ಕೊಡಬೇಕಾಗಿಲ್ಲ, ಯಾವ ಪೊಲೀಸು ಕೊಡಬೇಕಾಗಿಲ್ಲ. ವಿ ಆರ್ ಟೆಲಿಂಗ್ ವಿ ವಿಲ್ ಕಾಲ್ ಫಾರ್ ಎ ಪ್ರೊಟೆಸ್ಟ್. ವಿ ಆರ್ ಗೋಯಿಂಗ್ ಟು ಕಾಲ್ ಫಾರ್ ಎ ಪ್ರೊಟೆಸ್ಟ್. ಕೇವಲ ನಿಮ್ಮ ಹತ್ರ ಉಳಿದಿರೋದು 3 ದಿವಸ ಸಮಯ ಇದೆ. 3 ದಿವಸದಲ್ಲಿ ಯೋಚನೆ ಮಾಡಿ. ನಿಮ್ಮ ರಾಹುಲ್ ಗಾಂಧಿ, ನಾಟಕ ಮಾಡೋ ರಾಹುಲ್ ಗಾಂಧಿ ಮಣಿಪುರ್ಗೆ ಹೋಗ್ತಾರೆ, ಧರ್ಮಸ್ಥಳದಲ್ಲಿ ಸೌಜನ್ಯ ಮನೆಗೆ ಬಂದು, ಪದ್ಮಾವತಿ ಮನೆಗೆ ಬಂದು, ಯಾರ್ಯಾರ ಮನೇಲಿ ಅನ್ಯಾಯ ಆಗಿದೆ ಅವ್ರ ಮನೆಗೆ ಭೇಟಿ ಕೊಡೋ ಯೋಗ್ಯತೆ ಇಲ್ಲದಂತ ರಾಹುಲ್ ಗಾಂಧಿನ ಇಟ್ಕೊಂಡು ನೀವು ಮುಂದಿನ ಪ್ರಧಾನಿ ಅಂತೀರಲ್ಲ. ಮುಂದಿನ ಪ್ರಧಾನಿ ಅಲ್ಲ, ಏನೂ ಆಗಲ್ಲ. ನಿಮ್ಮ ಕಾಂಗ್ರೆಸ್, ನಿಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿ ಒಂದು ಕಾಲು, ಬಿಜೆಪಿಲಿ ಒಂದು ಕಾಲು. ನಾನೊಬ್ಬ ಬಿಸ್ನೆಸ್ ಮೆನ್, ರೈತರ ಜಮೀನು ಕಿತ್ಕೊಳೋದು, ರೈತರಿಗೆ ಆವಾಜ್ ಹಾಕೋದು, ಇವ್ರು ಏನೋ ಫಿಲಂ ಇಂಡಸ್ಟ್ರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋದು. ಆ BL ಸಂತೋಷ್ ಯಾರಾದ್ರು ಧ್ವನಿ ಮಾಡಿದ್ರೆ ಒದ್ದು ಒಳಗಡೆ ಹಾಕಿನೋದು. ಇನ್ಯಾರೋ ಹೋಗಿ ಡಾಕ್ಟರ್ ಜಯಮಾಲ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೆ ಹೇಳಿ FIR ಮಾಡಿಸಿ ನಮ್ಮಂತವ್ರ ಮೇಲೆ ತನಿಖೆಗೆ ಆದೇಶ ಮಾಡೋದು. ಏನ್ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ? ನಿಮ್ಮ ಪಕ್ಷಗಳ JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಮ್ಗೆ CS ದ್ವಾರಕನಾಥ್ ಒಂದು ಮಾತು ಹೇಳ್ತಾರೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ರು. ಜೆಂಡಾ ಅಲಗ್ಗೆ ಅಜೆಂಡಾ ಏಕಿ ಅಂತ. ಅಂದ್ರೆ ಇವ್ರದೆಲ್ಲ ಬಾವುಟಗಳು ಬೇರೆ ಬೇರೆ, ಆದ್ರೆ ಉದ್ದೇಶ ಮಾತ್ರ ಒಂದೇ. ಜೆಂಡಾ ಅಲಗ್ಗೆ ಅಜೆಂಡಾ ಏಕಿಯೇ. ಈ ಅಜೆಂಡಾ ಏಕಿ ಇರುವಂತ ಈ ಭ್ರಷ್ಟ ರಾಜಕಾರಣಿಗಳನ್ನ ನೇಪಾಳದಲ್ಲಿ ನುಗ್ಗಿ ಹೊಡೆಯುವ ಹಾಗೆ ಅಂತ ಪರಿಸ್ಥಿತಿ ಬರಬಾರದು ಅಂತಂದ್ರೆ ಈ ಒಂದು ಧರ್ಮಸ್ಥಳದ ಹೋರಾಟಕ್ಕೆ, ನಾವು ಹತ್ಯಾಕಾಂಡಕ್ಕೆ ನಾವೆಲ್ಲ ಬೀದಿಗಿಳಿಬೇಕಾಗಿದೆ. ನಾವ್ಯಾರೋ ನಿಮ್ಗೆ ಹಣ ಕೊಟ್ಟು ಕರೆಯೋ ಕೆಪಾಸಿಟಿ ನಮ್ಗೆ ಯಾರಿಗೂ ಇಲ್ಲ. ನಿಮ್ಮ ಟ್ರೈನ್ ಟಿಕೆಟ್, ಬಸ್ ಟಿಕೆಟ್ ಕೊಡೋಕ್ಕೂ ನಮ್ ಕೆಪಾಸಿಟಿ ಇಲ್ಲ. ನಿಮ್ಮ ಊಟ ಕೊಡೋಕ್ಕೂ ಕೆಪಾಸಿಟಿ ಇಲ್ಲ. ಆದ್ರೆ ನನಗೊಂದು ನಂಬಿಕೆ ಇದೆ, ಈ ಒಂದು ಧರ್ಮಸ್ಥಳದ ಹೋರಾಟಕ್ಕೆ ವಾಲಂಟ್ರಿ ಆಗಿ ಒಂದೊಂದು ದಿವಸ 5 6 ಕೋಟಿ ಕನ್ನಡಿಗರು ಪ್ರತಿದಿನ 5,000 ಜನ ನಿಮ್ ಟಿಕೆಟ್ ಬೆಳಗ್ಗೆ ಬನ್ನಿ, ಸಾಯಂಕಾಲವರೆಗೂ ಪ್ರೊಟೆಸ್ಟ್ ಮಾಡಿ, ಸಾಯಂಕಾಲ ನೀವು ಅದೇ ಟ್ರೈನ್ ಹತ್ತಿ ಮನೆಗೆ ಹೋಗಿ. ನಿಮಗೆ ಊಟನೂ ನಾವು ಕೊಡಕ್ಕಾಗಲ್ಲ, ನೀರು ಕೊಡಕ್ಕಾಗಲ್ಲ. ನೀವು ನೀರೇ ತಗೊಳ್ಬೇಕು, ನೀವು ಊಟನೇ ತಗೊಳ್ಬೇಕು. ಆದ್ರೆ ಪ್ರೊಟೆಸ್ಟ್ ಮಾತ್ರ ಸಾರ್ವಜನಿಕವಾಗಿ, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮನೆಗೋಸ್ಕರ, ನಿಮ್ಮ ಮನೆಗೋಸ್ಕರ, 6 ಕೋಟಿ ಕನ್ನಡಿಗರಿಗೋಸ್ಕರ, ನಮ್ಮ ಕರ್ನಾಟಕದ ರೈತರಿಗೋಸ್ಕರ, ನಮ್ಮ ದೇಶದ, ನಮ್ಮ ಕರ್ನಾಟಕದ ಹಲವು ಪಂಗಡಗಳಿಗೋಸ್ಕರ, ಸಮುದಾಯಗಳಿಗೋಸ್ಕರ, ಮಾನವೀಯತೆಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ ಮಾಡಲೇಬೇಕು ಅಂತ ಹೇಳ್ತಾ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಬರೋ ವಾರ ಪರವಾಗಿಲ್ಲ, ನಿಮ್ಗೆ ಏನಾದರೂ ಆ ಥರ ಡಿ ಕೆ ಶಿವಕುಮಾರ್ ಬಿಡೇ ಜಗದೀಶನ್ ಅರೆಸ್ಟ್ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡಿ, ಇವ್ರು ಅರೆಸ್ಟ್ ಮಾಡಿ, ಯಾರನ್ನ ಅರೆಸ್ಟ್ ಮಾಡಾಕಿದ್ರು ಅಲ್ಲಿ ಪ್ರೊಟೆಸ್ಟ್ ಅಂತೂ ಆಗೇ ಆಗುತ್ತೆ. ಲವ್ ಯು. ನಾನು ತೋರಿಸ್ತೀನಿ ಏನು ಅಂತ. ಈಗ ರಾಜಕೀಯನ ನಾನು ಕರ್ನಾಟಕದ ನಾನು ತೋರಿಸ್ತೀನಿ ಈಗ. ಓಕೆ, ಯಾವ ಇಂಟೆಲಿಜೆನ್ಸಿ ಕಿತ್ತೋಗಿದೆ ಇಂಟೆಲಿಜೆನ್ಸಿ, ಅವನು ಎಲ್ಲಿ ಮಾಡ್ಕೊಂಡ, ಇವನ್ ಎಲ್ಲಿ ಮಾಡ್ಕೊಂಡ, ಭ್ರಷ್ಟಾಚಾರದ ಇಂಟೆಲಿಜೆನ್ಸಿ ಇಲ್ವಾ? ರಿಟರ್ನ್ ರಿಪೋರ್ಟ್ ಇದೆ ಡಿ ಕೆ ಶಿವಕುಮಾರ್ ಮೇಲೆ, ಕ್ರಮ ಯಾಕೆ ಜರುಗಿಸಲಿಲ್ಲ CM? ಅವನೆಲ್ಲೋದ? ಇವನು ಜೋಶಿ, ಏನೋ ಅವನ ಹೆಸರು, ಲೋಕಾಯುಕ್ತ ಜೋಶಿ, SP, ಮರ್ತೇ ಹೋದ್ವಿ. ದೊಡ್ಡ ಕಳ್ಳ, ದೊಡ್ಡ ಭ್ರಷ್ಟಾಚಾರಿ. ಅವನ ಕೈಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ್ದಾರ ಕಂಪ್ಲೇಂಟ್ಗಳು ಕೊಟ್ರೆ, ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ರೆ, ಲೋಕಾಯುಕ್ತದಲ್ಲಿ ಇರೋ ಕೇಸ್ಗಳನ್ನೆಲ್ಲ ಮುಚ್ಚಾಕೋದು. ಆಹಾ, ಎಂತ ಸಿಂಡಿಕೇಟ್ ಮಾಡ್ಕೊಂಡಿದಿರೋ ನೀವೆಲ್ಲ ಮಾನ್ಗೇಡಿಗಳು. ಒಂದೊಂದು ಗೊತ್ತಿದೆ, ಜನಗಳ ಮುಂದೆ ಇಟ್ಟು ಬಿಟ್ರೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ. ನಾನು ಇದನ್ನೇ ಹೇಳ್ತಾ ಇದ್ದಿದ್ದು, ನಮ್ಮ ಹತ್ರ ಎಷ್ಟು ಮಾಹಿತಿ ಇದೆ ಅಂತಂದ್ರೆ, ಇಫ್ ಐ ಕೀಪ್ ಇಟ್ ಇನ್ ಪಬ್ಲಿಕ್, ಜನ ನಿಮ್ಮನ್ನ ನೇಪಾಳ ಸ್ಥಿತಿ ಕರ್ನಾಟಕಕ್ಕೆ ಬರ್ತದೆ ಹಂಗೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ. ಯಾಕಂದ್ರೆ ಅಷ್ಟು ಭ್ರಷ್ಟಾಚಾರ ಮಾಡಿದಾರೆ, ಅಷ್ಟು ಮಕ್ಕಳು ಇನ್ನೊಂದು 10 ಜನರೇಷನ್ಗೆ ಆಗಷ್ಟು ಲೂಟಿ ಮಾಡಿಟ್ಟಿದ್ರ. ಲೂಟಿ ಕೋರರ ನೀವೆಲ್ಲ ಕೊಲೆಗಾರರ ಪರವಾಗಿ ಪ್ರೊಟೆಸ್ಟ್ ಮಾಡ್ತೀರಾ 3 ಪಕ್ಷದವರು, ಮತ್ತೆ ಓಟ್ ಹಾಕೋ ನಮ್ಮನ್ನ ಕೇಳ್ತೀರ. ಹಂಗಾರೆ ಹೋಗಿ ಅವ್ರನ್ನೇ ಕೇಳ್ರಿ, ಕೊಲೆಗಾರನೇ ಕೇಳ್ರೋ. 3 ಪಕ್ಷದವರು ಕೊಲೆಗಾರರ ಪರವಾಗಿ ಮಾಡ್ತಿರಲ್ಲ, ಹಂಗಾರೆ ಜನರ ಹತ್ರ ಓಟ್ ಹಾಕಿ ಕೇಳ್ತೀರಾ, ಹೋಗಿ ಅವ್ರನ್ನೇ ಕೇಳ್ರಿ. ಥ್ಯಾಂಕ್ ಯು.